ನಮೋ ಭಗವತೆ ವಾಸುದೇವಾಯ. ಶ್ರೀಕೃಷ್ಣ ಪರಮಾತ್ಮನ ಅಚಲವಾದ ಮತ್ತು ಸಾರ್ವಕಾಲಿಕವಾದ ನುಡಿಗಳು. ನಿನಗೆ ಒದಗಿದ್ದು ಒಳ್ಳೆಯದಕ್ಕಾಗಿಯೇ ಆಗಿದೆ, ಅದು ನಿನ್ನ ಒಳಿತಿಗಾಗಿಯೇ ಆಗಲಿದೆ. ಈ ಪರಮಸತ್ಯವನ್ನು ತನ್ನಲ್ಲಿ ಅರಿತುಕೊಂಡವನು ಮಾತ್ರ ಈ ಸಂಸಾರದಲ್ಲಿ ಶಾಶ್ವತವಾದ ಚಿಂತೆಯಿಂದ ಮುಕ್ತನಾಗುತ್ತಾನೆ. ಕನ್ನಡ ವಿಚಾರಧಾರೆಗಳು ಪ್ರೀತಿಯ ವೀಕ್ಷಕ ಬಂಧುಗಳೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಈ ಅಮೂಲ್ಯವಾದ ಚಿಂತನೆಯ ಸಮಯದಲ್ಲಿ ಸಾಕ್ಷಾತ್ ಭಗವಾನ್ ಶ್ರೀಕೃಷ್ಣ ಪರಮಾತ್ಮನು ಜಗತ್ತಿಗೆ ನೀಡಿದ ಪರಮ ಜ್ಞಾನವಾದ ಗೀತಾಸಾರವನ್ನು ಮನಃಪೂರ್ವಕವಾಗಿ ಭಾವದಿಂದ ಮತ್ತು ಆಳವಾಗಿ ಅರ್ಥ ಮಾಡಿಕೊಳ್ಳುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡುತ್ತಿದ್ದೇವೆ. ಜೀವನದ ಸವಾಲುಗಳು ದುಃಖಗಳ ನಡುವೆ ನೆಮ್ಮದಿಯ ಸೂತ್ರವನ್ನು ಕಂಡುಕೊಳ್ಳುವ ಈ ಪವಿತ್ರವಾದ ಜ್ಞಾನದ ಪ್ರಯಾಣದಲ್ಲಿ ನಮ್ಮೊಂದಿಗೆ ಹೆಜ್ಜೆ ಇಡಿ. ಶ್ರೀಕೃಷ್ಣನು ಈ ಜಗತ್ತಿಗೆ ಹೇಳುತ್ತಾರೆ, ಜೀವನದಲ್ಲಿ ಏನಾಗುತ್ತದೆಯೋ ಅದು ಒಳ್ಳೆಯದಕ್ಕಾಗಿಯೇ ಇರುತ್ತದೆ. ಅನೇಕ ಬಾರಿ ಜೀವನ ಅಂತಹ ಒಂದು ನಿರ್ದಿಷ್ಟ ತಿರುವಿನಲ್ಲಿ ತಂದು ನಿಲ್ಲಿಸುತ್ತದೆ. ಅಲ್ಲಿ ನಾವೇನು ಮಾಡಲು ಸಾಧ್ಯವಿಲ್ಲದ ಅಸಹಾಯರ, ಸಂಪೂರ್ಣವಾಗಿ ಸೋತವರಂತೆ ಭಾವಿಸುತ್ತೇವೆ. ಅಂತಹ ಸಮಯದಲ್ಲಿ ನಮ್ಮ ಮನಸ್ಸಿನಲ್ಲಿ ನಿರಂತರವಾಗಿ ಕಾಡುವ ಈ ಪ್ರಶ್ನೆಯೆಂದರೆ, ನಮ್ಮೊಂದಿಗೇಕೆ ಹೀಗಾಗುತ್ತಿದೆ? ನಮ್ಮ ಜೀವನದಲ್ಲಿ ಮಾತ್ರವೇ ಏಕೆ ಇಂತಹ ಕಷ್ಟಗಳು ಬರುತ್ತಿವೆ ಎಂದು. ಆದರೆ ಪರಮ ಸತ್ಯವೇನೆಂದರೆ, ಇಲ್ಲಿ ಏನೇ ನಡೆದರೂ ಅದು ಕೇವಲ ನಮ್ಮ ಒಳಿತಿಗಾಗಿಯೇ ಇರುತ್ತದೆ. ಒಂದು ಕನಸು ಮುರಿದು ಹೋದರೆ ಅದಕ್ಕಾಗಿ ನೀವು ಚಿಂತೆಯಲ್ಲಿ ಮುಳುಗಬಾರದು. ಬದಲಿಗೆ ನೀವು ಒಂದು ಹೊಸ ಮತ್ತು ಬಲಿಷ್ಠವಾದ ಕನಸನ್ನು ನೇಯುವ ಸಮಯ ಈಗ ಬಂದಿದೆ ಎಂದು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕು. ಯಾವುದಾದರೂ ಒಂದು ಬಹುದೊಡ್ಡ ಸಂಬಂಧದಿಂದ ದೂರವಾದರೆ ಅದು ನಿಶ್ಚಿತವಾಗಿಯೂ ಹೊಸದಾದ ಮತ್ತು ಸತ್ಯವಾದ ಸಂಬಂಧಕ್ಕೆ ನಮ್ಮ ಜೀವನದಲ್ಲಿ ಒಂದು ಸೂಕ್ತವಾದ ಸಿದ್ಧಪಡಿಸುತ್ತಿದೆ ಎಂದು ನೀವು ದೃಢವಾಗಿ ತಿಳಿಯಬೇಕು. ಒಂದು ಒಳ್ಳೆಯ ಅವಕಾಶವು ನಮ್ಮ ಕೈತಪ್ಪಿ ಹೋದರೆ ಅದು ಅದಕ್ಕಿಂತಲೂ ಹೆಚ್ಚು ಉತ್ತಮವಾದ ಮತ್ತು ನಮ್ಮ ದಾರಿಗಾಗಿ ತೀವ್ರವಾಗಿ ಕಾಯುತ್ತಿದೆ ಎಂಬುದರ ಸ್ಪಷ್ಟವಾದ ಸಂಕೇತವಾಗಿದೆ. ಶ್ರೀಕೃಷ್ಣನು ತನ್ನ ಅರ್ಜುನನಿಗೆ ಮತ್ತಷ್ಟು ಸ್ಪಷ್ಟವಾಗಿ ತಿಳಿಸುತ್ತಾರೆ, ಹೇ ಪಾರ್ಥನೆ, ನಿನ್ನ ಜೀವನದಲ್ಲಿ ಈಗಾಗೂ ಅದು ಕೂಡ ಕೇವಲ ಒಳ್ಳೆಯದಕ್ಕಾಗಿಯೇ ಆಗಿದೆ. ಈಗ ನಿನ್ನ ಸುತ್ತಲೂ ಏನಾಗುತ್ತಿದೆಯೋ ಅದು ಕೂಡ ನಿನ್ನ ಆಗುತ್ತಿದೆ, ಮತ್ತು ಮುಂದೆ ಏನಾಗಲಿದೆಯೋ ಅದು ಕೂಡ ಕೇವಲ ನಿನ್ನ ಒಳ್ಳೆಯದಕ್ಕಾಗಿಯೇ ಆಗಲಿದೆ. ಪ್ರತಿಯ ಹಿಂದೆ ಅಡಗಿರುವ ಮಹತ್ವದ ಸಂದೇಶವನ್ನು, ಆ ಗುಪ್ತಾರ್ಥವನ್ನು ನೀವು ಸರಿಯಾಗಿ ಮತ್ತು ಶಾಂತ ಮನಸ್ಸಿನಿಂದ ಅರಿಯಲು ಪ್ರಯತ್ನಿಸಬೇಕು. ಒಂದು ದೃಷ್ಟಾಂತವನ್ನು ನೋಡಿ. ಒಂದು ಪಕ್ಷಿಯ ಗೂಡು ನಾಶವಾದಾಗ ಅಥವಾ ಮುರಿದು ಹೋದಾಗ ಅದು ಆಕಾಶದಲ್ಲಿ ನಿರ್ಭೀತಿಯಿಂದ ಹಾರಲು ನಿರ್ಬಂಧಿತವಾಗುತ್ತದೆ, ಮತ್ತು ಇದೇ ಒತ್ತಾಯದ ಹಾರಾಟವು ಅಂತಿಮವನ್ನು ಈ ಪ್ರಪಂಚದ ಅತ್ಯಂತ ಎತ್ತರದ ಸ್ಥಾನಕ್ಕೆ ಕೊಂಡೊಯ್ಯುತ್ತದೆ. ಒಂದು ಕಲ್ಲಿದ್ದಲಿನ ಮೇಲೆ ಅತಿ ಹೆಚ್ಚು ಒತ್ತಡ ಮಾತ್ರ ಅದೇ ಕಲ್ಲಿದ್ದಲು ಅಮೂಲ್ಯವಾದ ವಜ್ರವಾಗಿ ಪರಿವರ್ತನೆಗೊಳ್ಳುತ್ತದೆ. ರಾತ್ರಿ ಯಾವಾಗ ಅಲೆಯಿಂದ ಕೂಡಿರುತ್ತದೆಯೋ ಆಗಲೇ ಸೂರ್ಯನು ಉದಯಿಸುವ ಸಮಯವು ಹತ್ತಿರ ಬಂದಿದೆ ಎಂದು ನಾವು ಅರಿತುಕೊಳ್ಳಬೇಕು. ಶ್ರೀಕೃಷ್ಣ ಹೇಳುತ್ತಾರೆ, ಈ ಮನುಷ್ಯನ ಜೀವನವು ತನ್ನಷ್ಟಕ್ಕೆ ತಾನೇ ಸುಂದರವಾಗುವುದಿಲ್ಲ. ಆಗಿ ಸಂಸ್ಕಾರಗೊಳಿಸಲು ನಾವು ಸತತವಾಗಿ ಪ್ರಾಮಾಣಿಕವಾದ ಪ್ರಾರ್ಥನೆ, ವಿನಮ್ರತೆ, ತ್ಯಾಗ, ನಿಷ್ಕಪಟವಾದ ಪ್ರೇಮದಂತಹ ಶ್ರೇಷ್ಠ ಗುಣಗಳನ್ನು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಸಂಪೂರ್ಣವಾದ ಸಂಸಾರವು ನಶ್ವರವಾಗಿದೆ, ಆದರೆ ನಾವು ಮಾಡುವ ನಮ್ಮ ಕರ್ಮಗಳು ಮಾತ್ರ ಅಮರವಾದವು. ಪ್ರತ್ಯೋದಯವು ನಮ್ಮ ಜೀವನದಲ್ಲಿ ಒಂದು ಹೊಸ ಅವಕಾಶವನ್ನು ತನ್ನೊಂದಿಗೆ ತರುತ್ತದೆ. ಆದರೆ ಈಗಾಗಲೇ ಅದು ಕೇವಲ ನಮಗೆ ಜೀವನದ ಅಮೂಲ್ಯವಾದ ಪಾಠಗಳನ್ನು ಕಲಿಸುವುದಕ್ಕಾಗಿ ಮಾತ್ರ ಇತ್ತು. ಮುಂದೆ ಅದು ನಾವು ಕಳೆದು ಬಂದ ನಿನ್ನೆಯ ದಿನಕ್ಕಿಂತಲೂ ಖಂಡಿತವಾಗಿಯೂ ಉತ್ತಮವಾಗಿ ಇರಲಿದೆ. ನೀವು ನಿಮ್ಮ ವಾಸವನ್ನು ಎಂದಿಗೂ ದುರ್ಬಲಗೊಳ್ಳಲು ಬಿಡಬಾರದು. ಅತಿಯಾದ ಚಿಂತೆಯನ್ನು ಮಾಡುವುದರಿಂದ ನಮ್ಮ ಮನಸ್ಸು ಆಲೋಚನೆಗಳಲ್ಲಿ ನಿರತವಾಗಿರುತ್ತದೆ. ಇದರಿಂದ ನಿಮ್ಮ ನಾಳಿನ ಸಮಸ್ಯೆಗಳು ಸಹ ಪರಿಹಾರವಾಗುವುದಿಲ್ಲ, ಮತ್ತು ನಿಮ್ಮ ಇಂದಿನ ನೆಮ್ಮದಿಯೂ ಸಂಪೂರ್ಣವಾಗಿ ಹಾಳಾಗುತ್ತದೆ. ನಾವು ಸಾಮಾನ್ಯವಾಗಿ ನಮ್ಮ ಬಳಿ ಇಲ್ಲದಿರುವಕೊಳ್ಳಲು ಹೆಚ್ಚು ಹೆದರುತ್ತೇವೆ. ಯಾವುದು ನಿಜವಾಗಿಯೂ ನಿಮ್ಮ ಪಾಲಿಗೆ ಇರುತ್ತದೆಯೋ ಅದು ನಿಮ್ಮನ್ನು ಹೋಗುವುದಿಲ್ಲ, ಮತ್ತು ಯಾವುದು ನಿಮ್ಮದಲ್ಲವೋ ಅದು ನೀವು ಲಕ್ಷ ಪ್ರಯತ್ನಗಳನ್ನು ಮಾಡಿದರೂ ಕೂಡ ನಿಮ್ಮ ಬಳಿವಿಲ್ಲ. ಒಂದೊಮ್ಮೆ ನೀವು ಆಳವಾಗಿ ಗಮನಿಸಿದ್ದೀರಾ, ಯಾವ ಜನರು ಸಾರ್ವಜನಿಕವಾಗಿ ಹೆಚ್ಚು ಸಂತೋಷದಿಂದ ಕಾಣುತ್ತಾರೋ ಹೆಚ್ಚಾಗಿ ಅವರ ಹೃದಯದಲ್ಲಿ ಅತಿ ಆಳವಾದ ನೋವುಗಳು ಅಡಗಿರುತ್ತವೆ. ಇದಕ್ಕೆ ಕಾರಣವೇನೆಂದರೆ, ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಆಲೋಚನೆ, ಅವನ ಅನುಭವ ಮತ್ತು ಅವನ ನೋವಿನ ವಿಭಿನ್ನವಾಗಿರುತ್ತವೆ. ಎಲ್ಲರ ಕಣ್ಣುಗಳು ದೈಹಿಕವಾಗಿ ಒಂದೇ ರೀತಿಯಾಗಿದ್ದರೂ ನೋಡುವ ದೃಷ್ಟಿಕೋನ ಮಾತ್ರ ಬೇರೆ ಬೇರೆಯಾಗಿರುತ್ತದೆ. ಕೆಲವು ಜನರು ನಿಮ್ಮ ನಗುವಿನಲ್ಲಿ ಕೇವಲ ಮೇಲಿನ ಸಂತೋಷವನ್ನು ಮಾತ್ರ ನೋಡುತ್ತಾರೆ, ಆದರೆ ಇನ್ನು ಕೆಲವು ನಗುವಿನ ಹಿಂದೆ ಅಡಗಿರುವ ನೋವನ್ನು ಸಹ ಓದಲು ಮತ್ತು ಅರ್ಥ ಮಾಡಿಕೊಳ್ಳಲು ಸಮರ್ಥರಾಗಿರುತ್ತಾರೆ. ನಾವು ಇದರಲ್ಲಿ ಮಾಡಿದ ಒಳ್ಳೆಯ ಕೆಲಸಗಳು ಎಂದಿಗೂ ವ್ಯರ್ಥವಾಗುವುದಿಲ್ಲ. ನೀವು ಯಾರಿಗಾದರೂ ಮಾಡುವ ಒಳಿತಿನ ಕಾರ್ಯ ಒಂದು ರೂಪದಲ್ಲಿ ಖಂಡಿತವಾಗಿಯೂ ಮತ್ತು ಒಂದು ದಿನ ನಿಮ್ಮ ಬಳಿಗೆ ಮರಳಿ ಬರುತ್ತದೆ. ಆದ್ದರಿಂದ ಯಾವ
ಸಂಪೂರ್ಣ ಸತ್ಯವಾದ ಹೃದಯದಿಂದ ಬೇರೆಯವರಿಗಾಗಿ ಯಾವುದಾದರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡಲು ಅಥವಾ ಸಹಾಯ ಮಾಡಲು ಎಂದಿಗೂ ಹಿಂಜರಿಯಬಾರದು. ನಮ್ಮ ಸಂಬಂಧಗಳ ಬುನಾದಿಯೂ ಕೇವಲ ಪ್ರೀತಿ ಮತ್ತು ವಿಶ್ವಾಸದ ಮೇಲೆ ಭದ್ರವಾಗಿ ನಿಂತಿರಬೇಕು. ಅದು ಯಾವುದೇ ಕಾರಣಕ್ಕೂ ಸ್ವಾರ್ಥದ ಮೇಲೆ ನಿಲ್ಲಬಾರದು. ಕೆಲವೊಮ್ಮೆ ನಮಗೆ ಆಳವಾದ ಏಟುಗಳನ್ನು ನೀಡುತ್ತದೆ ಮತ್ತು ಆ ಏಟುಗಳು ನಮಗೆ ವಿಪರೀತ ನೋವನ್ನು ನೀಡಲಿ. ಆದರೆ ನೀವು ಒಂದು ವಿಷಯವನ್ನು ಸದಾ ನೆನಪಿನಲ್ಲಿ ಇಡಬೇಕು. ನೀವು ಆ ನೋವಿನಿಂದ ಸಮರ್ಥರಾಗಿ ಮತ್ತು ದೃಢವಾಗಿ ನಿಂತರೆ ಅದೇ ಏಟು ನಿಮ್ಮನ್ನು ಮತ್ತಷ್ಟು ಬಲಿಷ್ಠರನ್ನಾಗಿ, ಹೆಚ್ಚು ಸಾಮರ್ಥ್ಯವಂತರನ್ನಾಗಿ ಮಾಡುತ್ತದೆ. ದೈಹಿಕವಾಗಿ ಬೀಳುವುದು ನಿಜವಾದ ಸೋಲಲ್ಲ. ನೀವು ನಿರಾಕರಿಸಿದಾಗ ಮಾತ್ರ ಅದು ನಿಜವಾದ ಮತ್ತು ಅಂತಿಮ ಸೋಲಾಗುತ್ತದೆ. ದೇವರ ಬಗ್ಗೆ ಸದಾ ಕೃತಜ್ಞರಾಗಿ ಮತ್ತು ಆತನಿಗೆ ಅನವರತವಾಗಿ ಧನ್ಯವಾದಗಳನ್ನು ಅರ್ಪಿಸುವುದೇ ಜೀವನವನ್ನು ಸರಿಯಾದ ಮತ್ತು ಮುಂದಿನ ಮಾರ್ಗದಲ್ಲಿ ನಡೆಸುವ ಏಕೈಕ ಮಾರ್ಗವಾಗಿದೆ. ಏಕೆಂದರೆ ನೀವು ಯಾವಾಗ ದೂರುಗಳನ್ನು ಹೇಳಲು ಪ್ರಾರಂಭಿಸಿರೋ ಆಗ ನೀವು ನಿಮ್ಮ ವರ್ತಮಾನದ ಬಗ್ಗೆ ಸಂಪೂರ್ಣ ಅಸಂತೋಷವನ್ನು ವ್ಯಕ್ತಪಡಿಸುತ್ತೀರಿ. ಯಾರ ಹೃದಯದಲ್ಲಿ ನಿಜವಾದ ಮಾನವೀಯತೆಯೋ ಅವರು ತಾವು ಅನುಭವಿಸಿದ ದುಃಖವು ಬೇರೆ ಯಾರಿಗೂ ಬರಬಾರದೆಂದು ಬಯಸುತ್ತಾರೆ ಮತ್ತು ತಮಗೆ ದೊರೆತರೂ ಎಲ್ಲರಿಗೂ ದೊರೆಯಬೇಕು ಎಂದು ಮನಃಪೂರ್ವಕವಾಗಿ ಹಾರೈಸುತ್ತಾರೆ. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಮತ್ತು ಮಹತ್ತರವನ್ನು ಮಾಡಿಕೊಳ್ಳಿ. ಯಾರನ್ನಾದರೂ ಸೋಲಿಸುವ ಬದಲು ಪ್ರತಿಯೊಬ್ಬರನ್ನು ಗೆಲ್ಲುವ ಧೈರ್ಯವನ್ನು ಮತ್ತು ಸಾಮರ್ಥ್ಯವನ್ನು ನೀಡಬೇಕು. ನಿಜವಾದ ಪ್ರೀತಿಯ ಅರ್ಥ ಕೇವಲ ಒಂದು ಸಂಬಂಧದಲ್ಲಿ ಬಂಧಿತನಾಗುವುದು ಮಾತ್ರವಲ್ಲ, ಬದಲಾಗಿ ಯಾರು ನಿಮ್ಮ ಬಗ್ಗೆ ಸತ್ಯವಾದ ಕಾಳಜಿಯನ್ನು ಹೊಂದಿದ್ದಾರೋ ಅಂತಹ ವ್ಯಕ್ತಿಯ ಬಗ್ಗೆ ಅರ್ಥ ಕಾಳಜಿ ವಹಿಸುವುದೇ ನಿಜವಾದ ಪ್ರೀತಿಯಾಗಿದೆ. ಹಿಂದಿನ ಕಾಲದಲ್ಲಿ ಜನರು ಹೆಚ್ಚು ಭಾವನಾತ್ಮಕತೆಯಿಂದ, ಆದ್ದರಿಂದ ಅವರು ಸಂಬಂಧಗಳನ್ನು ಬಹಳ ಭಕ್ತಿಯಿಂದ ಮತ್ತು ಗೌರವದಿಂದ ಉಳಿಸಿಕೊಂಡು ಹೋಗುತ್ತಿದ್ದರು. ನಂತರದ ಕಾಲದಲ್ಲಿ ಜನರು ಹೆಚ್ಚು ಪ್ರಾಯೋಗಿಕರಾದರು. ಆಗ ಅವರು ಸಂಬಂಧಗಳಲ್ಲಿ ಕೇವಲ ತಮ್ಮ ಲಾಭವನ್ನು ನೋಡಲಾರಂಭಿಸಿದರು. ಮತ್ತು ಇಂದಿನ ಈ ಆಧುನಿಕ ಕಾಲದಲ್ಲಿ ಜನರು ಸಂಪೂರ್ಣವಾಗಿ ವೃತ್ತಿಪರರಾಗಿದ್ದಾರೆ. ಅವರಿಗೆ ತಮ್ಮಿಂದ ಯಾವುದಾದರೂ ಲಾಭವಿದ್ದರೆ ಮಾತ್ರ ಸಂಬಂಧಗಳನ್ನು ಉಳಿಸಿಕೊಳ್ಳುತ್ತಾರೆ. ಆದರೆ ಸತ್ಯವೇನೆಂದರೆ ಮನುಷ್ಯನ ನಿಜವಾದ ಪರಿಚಯ ಅವನ ಮುಖದಿಂದಾಗಲಿ ಅವನ ಸಂಪತ್ತಿನಿಂದಾಗಲಿ ಆಗುವುದಿಲ್ಲ. ಬದಲಿಗೆ ಅದು ಅವನ ಮಾತು, ಅವನ ಆಲೋಚನೆಗಳು ಮತ್ತು ಕರ್ಮಗಳಿಂದ ತಿಳಿದುಬರುತ್ತದೆ. ಜೀವನವು ಒಂದು ಅಪರಿಚಿತ ಪುಸ್ತಕದಂತಿದೆ. ಅದರ ಮುಂದಿನ ಪುಟದಲ್ಲಿ ಏನಿದೆ ಎಂದು ಈ ಜಗತ್ತಿನಲ್ಲಿ ಯಾರಿಗೂ ತಿಳಿದಿಲ್ಲ. ಆದರೆ ಮತ್ತೊಬ್ಬರ ಮನಸ್ಸಿನ ಆಳವನ್ನು ಮತ್ತು ಅವರ ಮೌನದ ಅರ್ಥವನ್ನು ಗ್ರಹಿಸಲು ಸಾಧ್ಯವಾಗುವವರು ಬಹಳ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ. ಆದ್ದರಿಂದ ನಿಮ್ಮ ಜೀವನವನ್ನು ಒಂದು ಅಮೂಲ್ಯವಾದ ಅವಕಾಶವೆಂದು ಪರಿಗಣಿಸಿ ನೋಡಿ. ನೀವು ದೂರುಗಳ ಭಾವವನ್ನು ಕಟ್ಟಿಕೊಂಡು ಜೀವಿಸಬೇಡಿ, ಏಕೆಂದರೆ ಇಂದು ನಿಮ್ಮ ಬಳಿ ಏನಿದೆಯೋ ಆರೋಗ್ಯವಾಗಿದ್ದಿರಲ್ಲ, ಅದೇ ನಿಮ್ಮ ದೊಡ್ಡ ಖಜಾನೆಯಾಗಿದೆ. ನಿಮ್ಮ ಉದ್ದೇಶವು ಪವಿತ್ರವಾಗಿದ್ದರೆ ಮತ್ತು ನಿಮ್ಮ ಗುರಿಯೂ ಸರಿಯಾಗಿದ್ದರೆ ಖಂಡಿತವಾಗಿ ಭಗವಂತನು ಯಾವುದಾದರೂ ಒಂದು ರೂಪದಲ್ಲಿ ನಿಮಗೆ ಖಂಡಿತವಾಗಿ ಸಹಾಯ ಮಾಡುತ್ತಾನೆ ಮತ್ತು ನಿಮ್ಮ ಮಾರ್ಗಗೊಳಿಸುತ್ತಾನೆ. ದೇವರು ನಿಮ್ಮಿಂದ ಏನಾದರೂ ವಾಪಸ್ ತೆಗೆದುಕೊಂಡಾಗ ಅದನ್ನು ಆತನು ನಿಮಗೆ ನೀಡಿದ ಶಿಕ್ಷೆ ಎಂದು ನೀವು ಎಂದಿಗೂ ತಿಳಿದುಕೊಳ್ಳ. ಬದಲಿಗೆ ನಿಮ್ಮ ಕೈಗಳನ್ನು ದೇವರು ಮತ್ತೊಂದು ಉತ್ತಮವಾದ ವಸ್ತುವನ್ನು ಸ್ವೀಕರಿಸಲು ಖಾಲಿ ಮಾಡುತ್ತಿದ್ದಾನೆ ಎಂದು ನೀವು ಏಕೆಂದರೆ ಖಾಲಿಯಾದ ಕೈಗಳಲ್ಲಿ ಮತ್ತಷ್ಟು ಉತ್ತಮವಾದ ವಸ್ತುಗಳು ಬಂದು ಸೇರಬಹುದು. ಅವು ಉತ್ತಮ ಹೊಸ ಜೀವನದ ಮಾರ್ಗಗಳಾಗಲಿ ಅಥವಾ ಹೊಸ ಅವಕಾಶಗಳಾಗಲಿ. ಯಾವುದು ನಿಮ್ಮನ್ನು ಬಿಟ್ಟು ಹೋಗಿದೆಯೋ ಆಗಿಯೂ ನಿಮಗಾಗಿ ಇರಲಿಲ್ಲ, ಆದರೆ ಯಾವುದು ಬರಲಿದೆಯೋ ಅದು ಖಂಡಿತವಾಗಿಯೂ ನಿಮ್ಮ ಪಾಲಿಗೆ ಇರುತ್ತದೆ. ಈ ನೋವಿನಿಂದ ಕೂಡಿದ ಏಟುಗಳನ್ನು ತಿನ್ನುವುದು ಅತಿ ಅವಶ್ಯಕವಾಗಿದೆ, ಏಕೆಂದರೆ ಆ ನೋವು ನಮಗೆ ಯಾರು ನಮ್ಮವರು, ಯಾರು ಪರಕೀಯರು, ಯಾರು ನಿಜವಾಗಿಯೂ ನಮ್ಮ ಜೊತೆಯಲ್ಲಿದ್ದಾರೆ ಮತ್ತು ಯಾರು ಸಮಯವನ್ನು ಕಳೆಯುತ್ತಿದ್ದರು ಎಂಬುದನ್ನು ಸ್ಪಷ್ಟವಾಗಿ ಮನವರಿಕೆ ಮಾಡಿಕೊಡುತ್ತವೆ. ಸಾಮಾನ್ಯವಾಗಿ ಜನರು ಸಮಯ ಎಂದು ಹೇಳುತ್ತಾರೆ, ಆದರೆ ಸತ್ಯವೇನೆಂದರೆ ಸಮಯ ಎಂದಿಗೂ ಬದಲಾಗುವುದಿಲ್ಲ, ಕೇವಲ ಬದಲಾಗುತ್ತಾರೆ. ಮತ್ತು ಈ ಸತ್ಯ ಯಾವಾಗ ನಿಮಗೆ ಸರಿಯಾಗಿ ಅರ್ಥವಾಗುತ್ತದೆಯೋ ಆಗ ನಿಮ್ಮ ಕೂಡ ತಾವಾಗಿಯೇ ಬದಲಾಗುತ್ತವೆ. ಆಗ ನಿಮಗೆ ಹೆಚ್ಚು ಜನರ ಅಗತ್ಯವಿರುವುದಿಲ್ಲ ಮತ್ತು ನೀವು ಯಾರು ಒಳ್ಳೆಯತನವನ್ನು ನಿರೀಕ್ಷಿಸುವುದೂ ಇಲ್ಲ. ಯಾರು ನಿಮ್ಮನ್ನು ಗೌರವಿಸುತ್ತಾರೋ ಮತ್ತು ನಿಮ್ಮ ಆತ್ಮಸಮ್ಮಾನಕ್ಕೆ ಮನ್ನಣೆ ನೀಡುತ್ತಾರೆ, ಕೇವಲ ಅವರೊಂದಿಗೆ ಮಾತ್ರ ನೀವು ಸಂಬಂಧಗಳನ್ನು ಇಟ್ಟುಕೊಳ್ಳಬೇಕು, ಏಕೆಂದರೆ ನಿಮ್ಮ ಸುತ್ತ ಜನಸರಣಿಯನ್ನು ಹೆಚ್ಚಿಸುವುದರಿಂದ ಯಾವುದೇ ರೀತಿಯ ಪ್ರಯೋಜನವಿಲ್ಲ. ಕೆಲವು ಜನರು ನಮ್ಮ ಜೊತೆಯಲ್ಲಿದ್ದರೂ ಸಹ ನಮ್ಮವರಾಗಿ ಇರುವುದಿಲ್ಲ ಮತ್ತು ನಮ್ಮಿಂದ ದೂರವಿದ್ದರೂ ಸಹ ಪ್ರತಿಕ್ಷಣವೂ ನಮ್ಮೊಂದಿಗೆ ಇರುತ್ತಾರೆ, ನಮ್ಮ ಬಗ್ಗೆ ಚಿಂತಿಸುತ್ತಾರೆ. ಕೆಲವೊಮ್ಮೆ ನಾವು ಯಾರನ್ನು ಅತಿ ಹೆಚ್ಚು ನಂಬುತ್ತೇವೆಯೋ, ಯಾರ ಮೇಲೆ ನಮ್ಮ ಸಂಪೂರ್ಣ ವಿಶ್ವಾಸವಿರುತ್ತದೆಯೋ ಅಲ್ಲೇ ನಮಗೆ ದೊಡ್ಡರಾಗುತ್ತವೆ. ಆದರೆ ನಿಮ್ಮ ಆತ್ಮಗೌರವವೇ ಅತ್ಯಂತ ಮುಖ್ಯವಾದುದು ಎಂಬುದನ್ನು ನೀವು ನೆನಪಿನಲ್ಲಿ ಇಡಬೇಕು. ಆದ್ದರಿಂದ ನಿಮ್ಮನ್ನು ಪದೇ ಪದೇ ಕೆಳಗೆ ಬೀಳಿಸಲು ಪ್ರಯತ್ನಿಸುವ ಜನರನ್ನು ನೀವು ರಕ್ಷಿಸಿಕೊಳ್ಳಬೇಕು. ಶ್ರೀಕೃಷ್ಣ ಹೇಳುತ್ತಾರೆ,
ಯಾರು ನಿಮ್ಮ ಅಸ್ತಿತ್ವದ ಮೌಲ್ಯ, ನಿಮ್ಮ ಒಳ್ಳೆಯತನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅಂತಹವರನ್ನು ಬಿಟ್ಟು ಬಿಡುವುದೇ ಸರಿಯಾದ ಕೆಲಸ. ಪ್ರತಿಯೊಬ್ಬರನ್ನು ಸೂಚಪಡಿಸುವ ಪ್ರಯತ್ನವನ್ನು ನೀವು ಮಾಡಬಾರದು, ಏಕೆಂದರೆ ಯಾರು ನಿಮ್ಮನ್ನು ನಿಜವಾಗಿ ಬಯಸುತ್ತಾರೋ ಅವರನ್ನು ಬದಲಾಯಿಸಲು ಪ್ರಯತ್ನಿಸುವುದಿಲ್ಲ. ಬದಲಿಗೆ ನಿಮ್ಮನ್ನು ಇರುವಂತೆಯೇ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಜೀವನದಲ್ಲಿ ಸತ್ಯದ ನಡೆಯಿರಿ, ತಾಳ್ಮೆಯನ್ನು ಇಟ್ಟುಕೊಳ್ಳಿ ಮತ್ತು ನಿಮ್ಮ ಗುರಿಯ ಕಡೆಗೆ ಸ್ಥಿರವಾಗಿ ಸಾಗುತ್ತಾ ಇರಿ. ಪರಮರ ಮೇಲೆ ನೀವು ಸಂಪೂರ್ಣ ವಿಶ್ವಾಸ ಇಡಿ, ಏಕೆಂದರೆ ಇಂದು ಯಾರು ನಿಮ್ಮ ವಿರುದ್ಧ ನಿಂತಿರುತ್ತಾರೆಯೋ ನಿಮ್ಮ ಕಥೆಯಿಂದಲೇ ಸ್ಫೂರ್ತಿಯನ್ನು ತೆಗೆದುಕೊಳ್ಳುತ್ತಾರೆ. ಪ್ರತಿಯೊಂದು ಕಠಿಣ ಪರಿಸ್ಥಿತಿಯಲ್ಲೂ ನೀವು ಆ ಸಮಸ್ಯೆಗೆ ಒಂದು ತಾರ್ಕಿಕ ಪರಿಹಾರವನ್ನು ಹುಡುಕಲು ಪ್ರಯತ್ನಿಸಬೇಕು, ಏಕೆಂದರೆ ಅವಸರದಲ್ಲಿ ತೆಗೆದುಕೊಳ್ಳುವ ನಿರ್ಧಾರವು ನಂತರ ಪಶ್ಚಾತ್ತಾಪಕ್ಕೆ ಕಾರಣವಾಗುತ್ತದೆ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಒಂದು ರೀತಿಯ ದೌರ್ಬಲ್ಯವನ್ನು ಅಥವಾ ಕೊರತೆಯನ್ನು ಹೊಂದಿರುತ್ತಾನೆ. ಯಾವೊಬ್ಬರೂ ವೇಗವಾಗಿ ಓಡಿಸಬಹುದಿಲ್ಲ, ಯಾರೂ ಹೆಚ್ಚು ಭಾರವನ್ನು ಎತ್ತಲು ಸಾಧ್ಯವಾಗುವುದಿಲ್ಲ, ಯಾರು ಗುಣಪಡಿಸಲಾಗದ ರೋಗಿರುತ್ತಾರೆ ಮತ್ತು ಯಾರೋ ಓದಿನಲ್ಲಿ ಅಥವಾ ಜ್ಞಾನದಲ್ಲಿ ದುರ್ಬಲರಾಗಿರುತ್ತಾರೆ. ಆದರೆ ಇಲ್ಲಿರುವ ಪ್ರಶ್ನೆಯು ನಿಮ್ಮಲ್ಲಿ ಏನು ಕೊರತೆ ಇದೆ ಎಂಬುದಲ್ಲ. ಅತಿದೊಡ್ಡ ಪ್ರಶ್ನೆ ಏನೆಂದರೆ ನಿಮ್ಮ ಆ ಕೊರತೆಯನ್ನು ನೀವು ಯಾವ ರೀತಿಯಲ್ಲಿ ನೋಡುತ್ತಿದ್ದೀರಿ ಮತ್ತು ಸ್ವೀಕರಿಸುತ್ತಿದ್ದೀರಿ ಎಂಬುದು. ಕೆಲವು ಜನರು ತಮ್ಮ ದೌರ್ಬಲ್ಯಗಳನ್ನು ತಮ್ಮ ಜೀವನದ ಮಿತಿ ಬೇಗನೆ ಸೋಲನ್ನು ಒಪ್ಪಿಕೊಂಡು ಸುಮ್ಮನೆ ಕುಳಿತು ಬಿಡುತ್ತಾರೆ, ಮತ್ತು ಇನ್ನು ಕೆಲವು ಜನರು ತಮ್ಮ ಪುರುಷತ್ವ ಮತ್ತು ಬಲವಾದ ಸಂಕಲ್ಪದಿಂದ ಆ ದೌರ್ಬಲ್ಯಗಳನ್ನು ದಾಟಿ ಮುನ್ನಡೆಯುತ್ತಾರೆ. ಅವರ ನಡುವಿನ ಉತ್ತರವು ಬಹಳ ಸರಳವಾಗಿದೆ. ಯಾವ ವ್ಯಕ್ತಿಯು ತನ್ನ ದೌರ್ಬಲ್ಯದಿಂದ ಸೋಲನ್ನು ಒಪ್ಪಿಕೊಳ್ಳುತ್ತಾನೆಯೋ ಅಲ್ಲಿಯೇ ತನ್ನ ಜೀವನವನ್ನು ನಿಲ್ಲಿಸಿಬಿಡುತ್ತಾನೆ. ಆದರೆ ಯಾವ ವ್ಯಕ್ತಿಯು ತನ್ನ ದೌರ್ಬಲ್ಯಗಳೊಂದಿಗೆ ಹೋರಾಡುತ್ತಾನೋ ಅವನು ಅವುಗಳನ್ನು ದಾಟಿ ಮುಂದೆ ಸಾಗುತ್ತಾನೆ ಮತ್ತು ಯಶಸ್ಸನ್ನು ಸಾಧಿಸುತ್ತಾನೆ. ಈಶ್ವರನು ನಮ್ಮನ್ನು ಕೆಲವು ಈ ಸಂಸಾರಕ್ಕೆ ಕಳುಹಿಸುತ್ತಾನೆ, ಆದರೆ ಆ ಕೊರತೆಗಳನ್ನು ಒಪ್ಪಿಕೊಂಡು ಸೋಲನ್ನು ಸ್ವೀಕರಿಸುವುದು ನಮ್ಮ ಮನಸ್ಸಿನ ಆಂತರಿಕ ದೌರ್ಬಲ್ಯವಾಗಿದೆ. ಯಾವ ಜನರು ಪ್ರತಿ ಸಮಸ್ಯೆಗಳ ಜೊತೆಗೆ ಅದಕ್ಕೆ ಒಂದು ಪರಿಹಾರವೂ ಇರುತ್ತದೆ ಎಂದು ಪೂರ್ವಕವಾಗಿ ಅರ್ಥಮಾಡಿಕೊಳ್ಳುತ್ತಾರೆಯೋ ಅವರು ಎಂದಿಗೂ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ಹೇಗೆ ಬಿರುಗಾಳಿರುವ ಬಲಿಷ್ಠವಾದ ಮತ್ತು ಗಟ್ಟಿಯಾದ ಮರಗಳು ಮುರಿಯುವುದಿಲ್ಲವೋ ಅದೇ ರೀತಿಯಲ್ಲಿ ಯಾರು ತಮ್ಮ ಆಂತರಿಕ ಶಕ್ತಿಯ ಮೇಲೆ ಸಂಪೂರ್ಣ ವಿಶ್ವಾಸ ಇಡುತ್ತಾರೋ ಅವರು ಜೀವನದ ಪ್ರತಿಯೊಂದು ಸವಾಲನ್ನು ಎದುರಿಸಲು ಸಮರ್ಥರಾಗಿರುತ್ತಾರೆ, ಏಕೆಂದರೆ ಯಾವಾಗಲೂ ಕೊನೆಯವರೆಗೂ ಸ್ಥಿರವಾಗಿ ಮತ್ತು ದೃಢವಾಗಿ ಹೋರಾಡುವವರದೇ ಆಗಿರುತ್ತದೆ. ಶಿಷ್ಯರೇ, ಯಾವ ವ್ಯಕ್ತಿಯಲ್ಲಿ ಸತ್ಯವಾದ ಜ್ಞಾನದ ಕೊರತೆ ಇರುತ್ತದೆಯೋ ಮತ್ತು ಈಶ್ವರನ ಬಗ್ಗೆ ಅಚಲವಾದ ಶೀಲವೋ ಅವನು ಜೀವನದಲ್ಲಿ ನಿಜವಾದ ಸಂತೋಷವನ್ನು ಮತ್ತು ಶಾಶ್ವತ ಯಶಸ್ಸನ್ನು ಪಡೆಯಲು ಸಾಧ್ಯವಿಲ್ಲ. ಜ್ಞಾನವು ಕೇವಲ ಪುಸ್ತಕಗಳಲ್ಲಿ ಇರುವುದಿಲ್ಲ, ಅದು ನಮ್ಮ ಅನುಭವಗಳಲ್ಲಿಯೂ ಅಡಗಿರುತ್ತದೆ. ಕೇವಲ ದೇವಸ್ಥಾನಗಳಲ್ಲಿ ಇರುವುದಿಲ್ಲ, ಅದು ನಮ್ಮ ನಿಷ್ಕಪಟವಾದ ಕರ್ಮಗಳಲ್ಲಿಯೂ ಇರುತ್ತದೆ. ಮನುಷ್ಯ ಜೀವನದಲ್ಲಿ ಸಂಪೂರ್ಣವಾಗಿ ಸಂತೋಷವನ್ನು ಮತ್ತು ತೃಪ್ತಿಯನ್ನು ಸ್ವೀಕರಿಸುವವರೆಗೆ ಅವನು ಯಾವಾಗಲೂ ಅಪೂರ್ಣತೆಯಾಗಿ ಉಳಿಯುತ್ತಾನೆ. ಈಶ್ವರನು ನಮಗೆ ಏನು ನೀಡಿದ್ದಾನೋ ಅದು ನಮ್ಮ ಪಾಲಿಗೆ ಸಾಕಾದ್ದೆ. ಇದೇ ಜೀವನದ ದೊಡ್ಡ ಸತ್ಯವಾಗಿದೆ. ನಾವು ಹೆಚ್ಚಾಗಿ ನಮ್ಮ ಬಳಿ ಇಲ್ಲದಿರುವ ವಿಷಯಗಳ ಹಿಂದೆಯೇ ಹುಡುಕುತ್ತೇವೆ, ಆದರೆ ಈಗಾಗಲೇ ಏನಿದೆಯೋ ಅದರ ಮೌಲ್ಯವನ್ನು ನಾವು ಸಂಪೂರ್ಣವಾಗಿ ಮರೆತು ಬಿಡುತ್ತೇವೆ. ಸಂತೋಷ, ವಾತ್ಸಲ್ಯ ಮತ್ತು ಸೇವಾ ಮನೋಭಾವದಂತಹ ಉತ್ತಮ ಗುಣಗಳು ಆಗ ಮಾತ್ರ ನಮ್ಮಲ್ಲಿ ಪ್ರಕಟಗೊಳ್ಳುತ್ತವೆ. ಯಾವಾಗ ನಾವು ಸತ್ಸಂಗವನ್ನು ಆಶ್ರಯಿಸುತ್ತೇವೆಯೋ, ಒಳ್ಳೆಯ ವಿಚಾರಗಳನ್ನು ಸ್ವೀಕರಿಸುತ್ತೇವೆಯೋ ಮತ್ತು ಮಹತ್ವದ ಉದ್ದೇಶದೊಂದಿಗೆ ಜೀವಿಸುತ್ತೇವೆಯೋ ಆವಾಗ ನಾವು ಈಶ್ವರನಿಗೆ ಮಾಡುವ ಪ್ರಾರ್ಥನೆಯ ಅರ್ಹತೆ ಆತನು ತಕ್ಷಣವೇ ನಮ್ಮ ಪರಿಸ್ಥಿತಿಯನ್ನು ಬದಲಾಯಿಸುತ್ತಾನೆ ಎಂಬುದಲ್ಲ. ಬದಲಿಗೆ ಆಳವಾದ ಪ್ರಭಾವದಿಂದ ನಮ್ಮ ನಡತೆಯಲ್ಲಿ ಬದಲಾವಣೆ ಬರುತ್ತದೆ. ನಮ್ಮ ಯೋಚನಾ ಲಹರಿ ನಮ್ಮ ವಿಚಾರಗಳು ಬದಲಾಗುತ್ತವೆ, ಮತ್ತು ಯಾವಾಗ ನಮ್ಮ ಯೋಚನೆಗಳು ಬದಲಾಗುತ್ತವೆಯೋ ಪರಿಸ್ಥಿತಿಗಳು ತಾವಾಗಿಯೇ ಬದಲಾಗಲು ಶುರುವಾಗುತ್ತವೆ. ಆದ್ದರಿಂದ ಕೇವಲ ಕೈಗಳನ್ನು ಜೋಡಿಸುವುದರಿಂದ ಪ್ರಯೋಜನವಿಲ್ಲ. ನಿಮ್ಮ ಮನಸ್ಸನ್ನು ಕೂಡ ದೇವರೆಡೆಗೆ ಸಂಪೂರ್ಣವಾಗಿ ಬಾಗಿಸಬೇಕು. ನಮ್ಮ ಎಷ್ಟು ಮಧುರವಾಗಿರಬೇಕು ಎಂದರೆ ಒಂದು ವೇಳೆ ನಾವು ಅವುಗಳನ್ನು ವಾಪಸ್ ತೆಗೆದುಕೊಳ್ಳಬೇಕಾಗಿ ಬಂದರೆ ಉಕ್ಕಿಯಾಗಿ ಅಥವಾ ನೋವುಂಟು ಮಾಡುವಂತಿರಬಾರದು. ಮಾತುಗಳಿಂದ ಉಂಟಾದ ಗಾಯವು ಕತ್ತಿಗಿಂತಲೂ ಹೆಚ್ಚಾಗಿರುತ್ತದೆ. ಜನರು ನಿಮ್ಮ ಬುದ್ಧಿವಂತಿಕೆಯನ್ನು ಮರೆತು ಬಿಡಬಹುದು, ನಿಮ್ಮ ಸಾಧನೆಗಳನ್ನು ಕೂಡ ಬಿಡಬಹುದು, ಆದರೆ ನೀವು ಅವರೊಂದಿಗೆ ಹೇಗೆ ಮಾತನಾಡಿದ್ದೀರಿ ಮತ್ತು ಯಾವ ರೀತಿಯಲ್ಲಿ ನಡೆದುಕೊಂಡಿದ್ದೀರಿ ಅವರು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾರೆ. ನಿಮ್ಮ ಜೀವನದಲ್ಲಿ ಸ್ವಲ್ಪ ಮಟ್ಟಿಗಿನ ಸ್ವಾಭಿಮಾನವನ್ನು ಇಟ್ಟುಕೊಳ್ಳುವುದು ಕೂಡ ಅತಿ ಅವಶ್ಯಕವಾಗಿದೆ. ಇಲ್ಲವಾದರೆ ಜನರು ನಿಮ್ಮ ಅಧಿಕಾರವಿರುವ ಸ್ಥಳಗಳಲ್ಲಿಯೂ ಮತ್ತು ಕಡೆಗಣಿಸಲು ಪ್ರಯತ್ನಿಸುತ್ತಾರೆ. ಭಗವಾನ್ ಕೃಷ್ಣನು ಹೇಳಿದ್ದಾರೆ, ಯಾವ ವ್ಯಕ್ತಿಯು ದುಃಖವನ್ನು ಸಮಾನವಾಗಿ ಕಾಣುತ್ತಾನೆಯೋ ಮತ್ತು ಇಂದ್ರಿಯಗಳ ಕ್ಷಣಿಕ ವಿಷಯಗಳಿಂದ ವಿಚಲಿತನಾಗುವುದಿಲ್ಲವೋ ಅವನು ಮಾತ್ರ ಧೈರ್ಯವಾಗಿರುತ್ತಾನೆ.
ಯಾವ ವಿಷಯಗಳು ನಿಮ್ಮ ನಿಯಂತ್ರಣದಲ್ಲಿ ಇರುವುದಿಲ್ಲವೋ ಅವುಗಳಲ್ಲಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡುವುದು ಮೂರ್ಖತನವಾಗಿದೆ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಂತೋಷಪಡಿಸಲು ಒಂದು ಅಸಾಧ್ಯವಾದ ಕೆಲಸ. ನೀವು ನಿಮ್ಮಿಂದಲೇ ಸೋಲನ್ನು ಒಪ್ಪಿಕೊಳ್ಳುವವರೆಗೆ ಈ ಜಗತ್ತಿನ ಶಕ್ತಿಯು ನಿಮ್ಮನ್ನು ಪೂರ್ಣವಾಗಿ ಸೋಲಿಸಲು ಸಾಧ್ಯವಿಲ್ಲ. ನೀವು ದುರ್ಬಲರಲ್ಲ, ಕೇವಲ ನಿಮ್ಮ ಸಮಯವು ಸ್ವಲ್ಪ ಕಠಿಣ ಮತ್ತು ಸಮಯವು ಯಾವಾಗಲೂ ಬದಲಾಗುತ್ತದೆ. ಅದರೊಂದಿಗೆ ಪರಿಸ್ಥಿತಿಗಳು ಸಹ ಬದಲಾಗುತ್ತವೆ. ಆದ್ದರಿಂದ ನೀವು ದಣಿಯದೆ ಮತ್ತು ನಿಲ್ಲದೆ ನಿಮ್ಮ ಕರ್ಮಗಳನ್ನು ಮಾಡುತ್ತಲೇ ಇರಬೇಕು. ಯಾರೂ ಕೂಡ ಇನ್ನೊಬ್ಬರನ್ನು ಪೂರೈಸುವುದಕ್ಕಾಗಿ ಈ ಜಗತ್ತಿಗೆ ಬಂದಿಲ್ಲ. ಪ್ರತಿಯೊಬ್ಬರೂ ತಮ್ಮದೇ ಆದ ಅದೃಷ್ಟ ಮತ್ತು ವಾಸ್ತವವನ್ನು ಸೃಷ್ಟಿ ನಿರತರಾಗಿದ್ದಾರೆ. ಒಂದು ವೇಳೆ ಯಶಸ್ಸು ನಿಮ್ಮ ಕೈಗೆ ಸಿಗದಿದ್ದರೆ ಅದರ ಅರ್ಥ ಅದು ನಿಮ್ಮದಲ್ಲ. ಅದರ ಅರ್ಥವೇನೆಂದರೆ ನಿಮ್ಮ ಪ್ರಯತ್ನಗಳಲ್ಲಿ ಒಂದು ಸಣ್ಣ ಬದಲಾವಣೆಯ ಅಗತ್ಯವಿದೆ ಎಂದು. ಜೀವನದಲ್ಲಿ ಪ್ರೀತಿ ಮತ್ತು ದ್ವೇಷ ಎರಡರ ನಡುವೆಯೂ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ಈ ಎರಡೂ ತೀವ್ರ ಭಾವನೆಗಳು ಇಲ್ಲದಿದ್ದಾಗ ವಿಷಯಗಳು ಮತ್ತಷ್ಟು ಸ್ಪಷ್ಟವಾಗುತ್ತವೆ. ಏಕೆಂದರೆ ನೀವು ಯಾವಾಗ ದ್ವೇಷದಿಂದ ಬಂಧಿತರಾಗುತ್ತೀರೋ ಆಗ ಏನನ್ನೂ ಸರಿಯಾಗಿ ನೋಡಲು ಸಾಧ್ಯವಾಗುವುದಿಲ್ಲ. ಮತ್ತು ನೀವು ಯಾವಾಗ ಪ್ರೀತಿಯಲ್ಲಿ ಅತಿಯಾಗಿ ಮುಳುಗಿರುತ್ತೀರೋ ಆಗ ಬಹಳಷ್ಟು ವಿಷಯಗಳನ್ನು ಕಡೆಗಣಿಸುತ್ತೀರಿ. ಜೀವನವು ಸ್ಥಿರತೆ ಮತ್ತು ಚಲನೆಯ ನಡುವಿನ ಒಂದು ಸೂಕ್ಷ್ಮ ಸಮತೋಲನವಾಗಿದೆ. ಇಲ್ಲಿ ಆಲೋಚಿಸಿ, ನಂತರ ದೃಢವಾಗಿ ಮುಂದೆ ಸಾಗಿ. ನಾನು ಯಾವಾಗ ನೀವು ದೇವತೆಗಳಿದ್ದೀರಿ ಎಂದು ಹೇಳು ಅದರ ಅರ್ಥ ನೀವು ಪೂಜೆಗೆ ಅರ್ಹರಿದ್ದೀರಿ ಎಂದಲ್ಲ. ಅದರ ಅರ್ಥವೇನೆಂದರೆ ನಿಮ್ಮಲ್ಲಿ ಸಾಧ್ಯತೆಗಳು ಅಡಗಿವೆ. ನಿಮ್ಮ ಸಾಮರ್ಥ್ಯಗಳು ಸೀಮಿತವಾಗಿಲ್ಲ, ಬದಲಿಗೆ ಅವು ಸ್ವತಃ ಆಗಿದೆ. ಯಾರಾದರೂ ನಿಮ್ಮಿಂದ ಏನೂ ಆಗುವುದಿಲ್ಲ ಎಂದು ಹೇಳಿದರೆ ನಿಮ್ಮ ಶಕ್ತಿಯನ್ನು ನಿಮ್ಮ ಒಳಗಡೆ ಕುಳಿತುಕೊಂಡಿದ್ದಾನೆ ಎಂಬುದನ್ನು ದಯವಿಟ್ಟು ನೆನಪಿಡಿ, ಹೊರಗಿಲ್ಲ. ಒಂದು ಸಣ್ಣ ನಿರೀಕ್ಷೆಯು ಅದರ ಸಂಗತಿಯಿಂದ ನಿರ್ಧಾರವಾಗುವುದಾದರೆ ಮನುಷ್ಯನು ಏಕೆ ಆಗಬಾರದು? ಸಂಗತಿಯು ನಮ್ಮನ್ನು ಜೀವನದ ಉತ್ತುಂಗಕ್ಕೆ ಕೊಂಡೊಯ್ಯುತ್ತದೆ ಮತ್ತು ಕೆಟ್ಟ ಸಂಗತಿಯು ನಮ್ಮನ್ನು ಅಧೋಗತಿಗೆ ತಳ್ಳುತ್ತದೆ. ನೀವು ಕೆಟ್ಟ ಜನರೊಂದಿಗೆ ಇದ್ದರೆ ನೀವು ಅವರ ಬಲಿಪಶುವಾಗಬಹುದು ಅಥವಾ ನೀವು ಕಲುಷಿತರಾಗಬಹುದು. ಆದ್ದರಿಂದ ನೀವು ಯಾರೊಂದಿಗೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕಳೆಯುತ್ತಿದ್ದೀರಿ ಎಂಬ ಎಚ್ಚರಿಸಿಕೊಳ್ಳುವುದು ನಿಮ್ಮ ಜೀವನದಲ್ಲಿ ಅತ್ಯಂತ ಮುಖ್ಯವಾಗಿದೆ. ಏಕೆಂದರೆ ಸಂಗತಿಯೇ ನಿಮ್ಮ ಕಾರ್ಯಗಳು ಮತ್ತು ಅಂತಿಮವಾಗಿ ನಿಮ್ಮ ಜೀವನದ ದಿಕ್ಕನ್ನು ನಿರ್ಧರಿಸುತ್ತದೆ. ಯಾಕೆ ಕೆಲವು ಜನರು ಜೀವನದ ಮತ್ತು ಕೆಲವರು ಕೆಳಗೆ ಬೀಳುತ್ತಾರೆ ಎಂದು ನೀವು ಎಂದಾದರೂ ಆಳವಾಗಿ ಯೋಚಿಸಿದ್ದೀರಾ? ಯಾರ ಕಷ್ಟಗಳ ಹೊರತಾಗಿಯೂ ಯಶಸ್ಸನ್ನು ಸಾಧಿಸುತ್ತಾರೆ ಮತ್ತು ಕೆಲವು ಜನರು ಸಣ್ಣಪುಟ್ಟ ಸಮಸ್ಯೆಗಳಿಂದಲೂ ಒಪ್ಪಿಕೊಳ್ಳುತ್ತಾರೆ. ಇದೆಲ್ಲವೂ ಅವರ ಯೋಚನಾ ಲಹರಿ ಮತ್ತು ಅವರ ಸಂಗತಿಯ ಮೇಲೆ ಅವಲಂಬಿಸಿರುವ ಮಹಾವ್ಯಕ್ತಿಯೊಂದಿಗೆ ಕೇವಲ ಒಂದೇ ಒಂದು ದಿನವನ್ನು ಕಳೆಯುವುದು ವರ್ಷಗಳ ಕಾಲ ಪುಸ್ತಕಗಳನ್ನು ಹೆಚ್ಚು ಅಮೂಲ್ಯವಾಗಿರಬಹುದು. ಒಮ್ಮೆ ದುಃಖವು ಸಂತೋಷಕ್ಕೆ ಹೀಗೆಂದಿತು, ನಿನ್ನ ಹೆಸರು ಪ್ರತಿಯೊಬ್ಬರ ಮೇಲಿದೆ, ಎಲ್ಲರೂ ನಿನ್ನನ್ನು ಪಡೆಯಲು ಬಯಸುತ್ತಾರೆ. ಆಗ ಸಂತೋಷವು ವಿನಮ್ರವಾಗಿ ನಗುತ್ತಾ ಅದೃಷ್ಟಶಾಲಿ ನೀನು, ಏಕೆಂದರೆ ಜನರು ನಿನ್ನ ಆಗಮನದ ಸಮಯದಲ್ಲಿ ತಮ್ಮವರನ್ನು ನೆನಪಿಸಿಕೊಳ್ಳುತ್ತಾರೆ, ಆದರೆ ನನ್ನ ಆಗಮನದ ಸಮಯದಲ್ಲಿ ಅವರು ತಮ್ಮವರನ್ನು ಸಂಪೂರ್ಣವಾಗಿ ಮರೆತುಬಿಡುತ್ತಾರೆ. ಸಂತೋಷ ಪ್ರಿಯವಾಗಿದ್ದರೂ ದುಃಖಕ್ಕೂ ತನ್ನದೇ ಆದ ಒಂದು ಸ್ಥಾನವಿದೆ. ದುಃಖವು ನಮಗೆ ಜೀವನದ ನಿಜವಾದಗಳನ್ನು ಮತ್ತು ಸತ್ಯವನ್ನು ಕಲಿಸುತ್ತದೆ. ಯಾರು ನಮ್ಮೊಂದಿಗೆ ಇದ್ದಾರೆ ಮತ್ತು ಯಾರು ಇಲ್ಲ ಎಂಬುದನ್ನು ಇದು ಸ್ಪಷ್ಟವಾಗಿ ತೋರಿಸುತ್ತದೆ. ಜೀವನದಲ್ಲಿ ದುಃಖವು ಎರಡು ರೀತಿಯಲ್ಲಿ ಬರುತ್ತದೆ. ಮೊದಲನೆಯದಾಗಿ ಯಾವುದಾದರೂ ಒಂದು ಪ್ರಮುಖ ಇಚ್ಛೆ ಅಪೂರ್ಣವಾಗಿ ಉಳಿದಾಗ, ಮತ್ತು ಎರಡನೆಯದಾಗಿ ನಮ್ಮ ಎಲ್ಲ ಸಂಪೂರ್ಣವಾಗಿ ನೆರವೇರಿದಾಗಲೂ ಸಹ ಕೆಲವೊಮ್ಮೆ ದುಃಖವಿರುತ್ತದೆ. ಅನೇಕ ಬಾರಿ ನಾವು ಎಲ್ಲವನ್ನೂ ಸಂಪೂರ್ಣ ಸಂತೋಷವಿರುವುದಿಲ್ಲ. ವಾಸ್ತವವಾಗಿ ದುಃಖವು ನಮ್ಮ ಜೀವನದ ಒಂದು ಅಂತಹ, ಅದು ನಮ್ಮನ್ನು ಮಾನಸಿಕವಾಗಿ ಮತ್ತಷ್ಟು ಬಲಿಷ್ಠರನ್ನಾಗಿ ಮಾಡುತ್ತದೆ. ಯಾವಾಗ ಜೀವನದಲ್ಲಿ ಬರುತ್ತವೆಯೋ ಅವು ಕೇವಲ ನಮಗೆ ಕಷ್ಟವನ್ನು ಕೊಡಲು ಬರುವುದಿಲ್ಲ, ಬದಲಾಗಿ ಅವು ನಮಗೆ ಕಲಿಯಲು ಮಾಡಿಕೊಳ್ಳಲು ಒಂದು ಮಹತ್ವದ ಅವಕಾಶವನ್ನು ನೀಡುತ್ತವೆ. ಸ್ವಲ್ಪ ಕಷ್ಟವನ್ನು ಸಹಿಸುವುದರಿಂದ ದೊಡ್ಡ ಸಂತೋಷವು ಸಿಗುವುದಾದರೆ ಬುದ್ಧಿವಂತ ವ್ಯಕ್ತಿಯು ಖಂಡಿತವಾಗಿಯೂ ಅದನ್ನೇ ಮಾಡುತ್ತಾನೆ. ಆ ಸಣ್ಣ ದುಃಖವನ್ನು ಸಂತೋಷದಿಂದ ಸ್ವೀಕರಿಸುತ್ತಾನೆ ಮತ್ತು ದೊಡ್ಡ ಸಂತೋಷದ ಕಡೆಗೆ ಮುಂದುವರಿಯುತ್ತಾನೆ. ನೆನಪಿಡಿ, ಕತ್ತಲೆಯು ಕೇವಲ ಒಂದು ವಿಷಯದ ಸಂಕೇತವನ್ನು ನೀಡುತ್ತದೆ, ಅದೇನು ಎಂದರೆ ಬೆಳಕು ಎಂದು. ದುಃಖವು ಕೇವಲ ಒಂದು ವಿಷಯವನ್ನು ಹೇಳಲು ಬರುತ್ತದೆ, ಅದು ಸುಖವು ನಿನಗಾಗಿ ಉತ್ಸಾಹದಿಂದ ಕಾಯುತ್ತಿದೆ ಎಂದು. ಕಷ್ಟಗಳು ಏಕೆ ಬರುತ್ತವೆ ಎಂದರೆ ನೀವು ಗೆದ್ದಾಗ ಆ ಗೆಲುವು ಇನ್ನಷ್ಟು ಸಿಹಿಯಾಗಿ ಮತ್ತು ಮಹತ್ವದ್ದಾಗಿತ್ತು ಎಂದು. ಜೀವನವು ಒಂದು ರೈಲುಗಾಡಿಯಂತೆ, ಅದು ಓಡುತ್ತಿರುವವರೆಗೂ ಜನರು ಬರುತ್ತಾರೆ ಮತ್ತು ಹೋಗುತ್ತಾರೆ. ಯಾರೋ ಒಬ್ಬರು ಹೊಸಬರು ಹತ್ತುತ್ತಾರೆ, ಯಾರೋ ಒಬ್ಬರು ಹಳೆಯಬರು ಇಳಿದು ಹೋಗುತ್ತಾರೆ. ಕೆಲವೊಮ್ಮೆ ಅದು ಓಡುತ್ತದೆ, ಕೆಲವೊಮ್ಮೆ ನಿಧಾನವಾಗುತ್ತದೆ, ಕೆಲವೊಮ್ಮೆ ಯಾವುದೋ ಒಂದು ನಿಲ್ದಾಣದಲ್ಲಿ ಸ್ವಲ್ಪ ಮತ್ತು ಕೆಲವೊಮ್ಮೆ ಅಪರಿಚಿತ ಹಳಿಗಳ ಮೇಲೆ ಸಾಗಲು ಶುರು ಮಾಡುತ್ತದೆ. ಆದರೆ ಒಂದು ದಿನ ಬರುತ್ತದೆ, ಅಲ್ಲಿ ಎಲ್ಲರೂ ಇಳಿದು ಹೋಗಲೇಬೇಕು, ಯಾರೂ ನಮ್ಮೊಂದಿಗೆ ಬರುವುದಿಲ್ಲ. ಇದೇ ಜೀವ್ಯ.
ನಾವು ಈ ಪ್ರಯಾಣದಲ್ಲಿ ಏನು ಮಾಡುತ್ತಿದ್ದೇವೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ನಾವು ಕೇವಲ ಕುಳಿತು ನೋಟವನ್ನು ನೋಡುತ್ತಿದ್ದೇವೆಯೇ? ಅಥವಾ ನಮ್ಮ ಗಮ್ಯಸ್ಥಾನವನ್ನು ತಲುಪಲು ನಾವು ನಡೆಯುತ್ತೇ ಅಥವಾ ಕೇವಲ ಯೋಚಿಸುತ್ತಲೇ ಉಳಿದಿದ್ದೇವೆಯೇ? ಒಂದು ಕಥೆಯು ಎರಡು ವಿಚಾರಗಳಲ್ಲಿ ಬಿದ್ದಿತ್ತು. ಅದರ ಎರಡೂ ಕಡೆ ಹಚ್ಚ ಹಸಿರಿನ ಹುಲ್ಲು ಇತ್ತು. ಆದರೆ ಅದು ಯಾವ ಹುಲ್ಲ ಎಂದು ನಿರ್ಧರಿಸಲು ಸಾಧ್ಯವಾಗಲಿಲ್ಲ. ಕೆಲವೊಮ್ಮೆ ಒಂದು ಕಡೆಗೆ ಸಾಗುತ್ತಿತ್ತು ಮತ್ತೆ ಇನ್ನೊಂದು ಕಡೆಯನ್ನು ಅನುಭವಿಸುತ್ತಿತ್ತು. ಇದೇ ಗೊಂದಲದಲ್ಲಿ ಅದರ ಸಂಪೂರ್ಣ ಜೀವನವು ವ್ಯರ್ಥವಾಗಿ ಕಳೆದುಹೋಯಿತು ಮತ್ತು ಅಂತಿಮವಾಗಿ ಅದು ಹಸಿವಿನಿಂದಲೇ ಮರಣ ಹೊಂದಿತು. 99% ಜನರು ಇದೇ ಇರುತ್ತಾರೆ. ಕೇವಲ ಯೋಚಿಸುತ್ತಲೇ ಇರುತ್ತಾರೆ, ಆದರೆ ಒಂದು ಹೆಜ್ಜೆಯನ್ನು ಮುಂದೆ ಇಡುವುದಿಲ್ಲ. ನೀವು ಯಾವ ದಿಕ್ಕಿನಲ್ಲಿ ಹೋಗಬೇಕು ಎಂದು ನೀವೇ ಸ್ಪಷ್ಟವಾಗಿ ನಿರ್ಧರಿಸದಿದ್ದರೆ ನೀವು ಕೂಡ ಇದೇ ಭ್ರಮೆಯಲ್ಲಿ ನಿಮ್ಮ ಸಂಪೂರ್ಣ ಜೀವನವನ್ನು ವ್ಯರ್ಥ ಮಾಡಿಕೊಳ್ಳುತ್ತೀರಿ. ನಿಮ್ಮನ್ನೇ ನೀವು ಪ್ರಾಮಾಣಿಕವಾಗಿ ಕೇಳಿಕೊಳ್ಳಿ, ನೀವು ಕೇವಲ ಗುಂಪಿನಲ್ಲಿ ಇದ್ದೀರಾ ಅಥವಾ ನಿಜವಾಗಿಯೂ ಕಾರ್ಯರೂಪಕ್ಕೆ ತರುವವರಲ್ಲಿ ಇದ್ದೀರಾ? ಕೃಷ್ಣ ಪರಮಾತ್ಮ ಹೇಳುತ್ತಾರೆ, ನಮ್ಮ ಜೀವನ ಗಡಿಯಾರದಂತಿದೆ. ಅದರಲ್ಲಿ ಕೆಳಗೆ ಬಿದ್ದ ಮರಳು ನಮ್ಮ ಭೂತಕಾಲವಾಗಿದೆ, ಮೇಲೆ ಉಳಿದಿರುವ ಮರಳು ಭವಿಷ್ಯ. ಆದರೆ ಅತ್ಯಂತ ಮುಖ್ಯವಾದುದೆಂದರೆ ಆ ಕಿರಿದಾದ ಮಾರ್ಗ, ಅಲ್ಲಿಂದ ಮರಳು ಕೆಳಗೆ ನಿರಂತರವಾಗಿ ಬೀಳುತ್ತಿದೆ. ಇದೇ ನಮ್ಮ ವರ್ತಮಾನ. ನಾವು ಹೆಚ್ಚಾಗಿ ಕಳೆದ ಸಮಯದ ಬಗ್ಗೆ ದುಃಖಿಸುತ್ತೇವೆ ಅಥವಾ ಬರಲಿರುವ ನಾಳೆಯ ಚಿಂತೆಯಲ್ಲಿ ಮುಳುಗಿರುತ್ತೇವೆ. ಆದರೆ ನಮ್ಮಲ್ಲಿರುವ ಈ ಒಂದು ಅಮೂಲ್ಯವಾದ ಕ್ಷಣವನ್ನು ನಾವು ಯಾವ ರೀತಿಯಲ್ಲಿ ಜೀವಿಸುತ್ತಿದ್ದೇವೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ನಾವು ಅದನ್ನು ಸಂತೋಷದಿಂದ ಮತ್ತು ಪ್ರೀತಿಯಿಂದ ತುಂಬುತ್ತಿದ್ದೇವೆಯೇ ಅಥವಾ ಅದನ್ನು ನಿರಾಶೆ ಮತ್ತು ದುಃಖದಲ್ಲಿ ಇದ್ದೇವೆಯೇ? ಯಾವ ಜನರು ಈಗಲ್ಲ ನಂತರ ಮಾಡುತ್ತೇನೆ ಎಂದು ಹೇಳುತ್ತಾರೆಯೋ ಅವರು ನಂತರವೂ ಈಗಲೇ ಬರಲಿದೆ ಎಂದು ಮರೆತುಬಿಡುತ್ತಾರೆ. ಆದರೆ ನಾವು ಎಚ್ಚರಗೊಳ್ಳುವಷ್ಟರಲ್ಲಿ ಬಹಳ ತಡವಾಗಿರುತ್ತದೆ. ನಾವು ಯಾವಾಗಲೂ ಯಾವಾಗ ಎಲ್ಲವೂ ಸರಿಯಾಗಿ ಆಗುತ್ತದೆಯೋ ಆಗ ನಾವು ಸಂತೋಷವಾಗಿರುತ್ತೇವೆ. ಯಾವಾಗ ಹಣ ಯಾವಾಗ ಸಮಯ ಸಿಗುವುದೋ, ಯಾವಾಗ ಪರಿಸ್ಥಿತಿಗಳು ಸರಿಯಾಗುತ್ತವೆಯೋ, ಯಾವಾಗ ಯಾರಾದರೂ ನಮ್ಮನ್ನು ಅರ್ಥ ಕೊಟ್ಟಾರೆಯೋ ಆಗ ನಾವು ಆನಂದವನ್ನು ಅನುಭವಿಸುತ್ತೇವೆ. ಆದರೆ ಸತ್ಯವೆಂದರೆ ಸಂತೋಷವಾಗಿರಲು ಸರಿಯಾದ ಸಮಯಕ್ಕಾಗಿ ಕಾಯುವ ಅಗತ್ಯವಿಲ್ಲ. ಸಂತೋಷವನ್ನು ಒಂದು ಗುರಿಯಂತೆ ನೋಡುವ ಬದಲು ಅದನ್ನು ನಿಮ್ಮ ಜೀವನದ ಒಂದು ಅವಿಭಾಜ್ಯ ಭಾಗವನ್ನಾಗಿ ಮಾಡಿಕೊಳ್ಳಿ. ಸದಾ ಮುಗುಳು ನಗುತ್ತಾ ಇರಿ, ಏಕೆಂದರೆ ಜೀವನವು ವಾದ ಅನುಭವವಾಗಿದೆ. ಪ್ರಯತ್ನವನ್ನು ಮಾಡಿ, ಏಕೆಂದರೆ ನಿಜವಾದ ಸೋಲು ಪ್ರಯತ್ನಿಸದಿರುವುದರಲ್ಲಿಯೇ ಅಡಗಿದೆ. ಜೀವನಕ್ಕಾಗಿ ಸೃಷ್ಟಿಯಾಗಿದ್ದಾರೆ ಮತ್ತು ವಸ್ತುಗಳು ಉಪಯೋಗಕ್ಕಾಗಿ ಇವೆ. ಆದರೆ ಸಮಸ್ಯೆ ಯಾವಾಗ ಪ್ರಾರಂಭವಾಗುತ್ತದೆ ಎಂದರೆ ನಾವು ವಸ್ತುವಾಗಿ ಪ್ರೀತಿಸಲು ಪ್ರಾರಂಭಿಸಿದಾಗ ಮತ್ತು ಜನರನ್ನು ಕೇವಲ ಉಪಯೋಗಿಸಲು ಪ್ರಾರಂಭಿಸಿದಾಗ. ಈ ಗೊಂದಲದಲ್ಲಿಯೇ ನಾವೇ ನಮ್ಮ ಹೃದಯದಿಂದ ಬಯಸಿದ ಆ ಆಳವಾದ ಸಂಬಂಧಗಳನ್ನು, ಗುರಿಗಳು ಹೆಚ್ಚಾಗಿ ಸಿಗುತ್ತವೆ. ಆರಿಲ್ಲದೆ ನಾವು ಜೀವನವನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲವೋ ಅಂತಹ ಆಪ್ತಜನರು ಮತ್ತೆ ಸಿಗುವುದಿಲ್ಲ. ಕಸದ ಬುಟ್ಟಿಯಲ್ಲಿರುವ ರೊಟ್ಟಿಗಳು ನಮಗೆ ಒಂದು ಅತಿ ದೊಡ್ಡ ಪಾಠವನ್ನು ಕಲಿಸುತ್ತವೆ. ಯಾವಾಗ ಮನುಷ್ಯನ ಹೊಟ್ಟೆ ತುಂಬುತ್ತದೆಯೋ ಆಗ ಅವನು ತನ್ನ ನಿಜವಾದ ಯೋಗ್ಯತೆಯನ್ನು ಮತ್ತು ಸ್ವಭಾವವನ್ನು ತೋರಿಸಲು ಪ್ರಾರಂಭಿಸುತ್ತಾನೆ. ಯಾರ ನಿಷ್ಠೆಯ ಬಗ್ಗೆ ನಾವು ಹೆಮ್ಮೆ ಪಡುತ್ತಿದ್ದೇವೆಯೋ ಜನರು ಸಮಯದೊಂದಿಗೆ ಮತ್ತು ಸ್ವಾರ್ಥಕ್ಕಾಗಿ ಬದಲಾಗಿ ಹೋಗುತ್ತಾರೆ. ಒಳ್ಳೆಯತನದ ಹಿಂದೆ ಬಹಳ ಕಡಿಮೆ ಜನರು ಹೋಗುತ್ತಾರೆ, ಆದರೆ ಕೆಟ್ಟತನದ ಹಿಂದೆ ಓಡುವವರ ಕೊರತೆಯೇ ಇಲ್ಲ. ಮದ್ಯವನ್ನು ಮಾರುವವನು ಎಂದಿಗೂ ತನ್ನ ಅಂಗಡಿಗೆ ಹೋಗುವುದಿಲ್ಲ, ಆದರೆ ಹಾಲು ಮಾರುವವನು ಪ್ರತಿ ಬೀದಿಯಲ್ಲಿ ಸುತ್ತಾಡಬೇಕಾಗುತ್ತದೆ. ಇದೇ ಜಗತ್ತು. ಕೆಟ್ಟತನವು ತಾನಾಗಿಯೇ ಜನರ ಬಳಿಗೆ ನಡೆದು ಹೋಗುತ್ತದೆ, ಆದರೆ ಒಳ್ಳೆಯತನವು ತನ್ನನ್ನು ತಾನೇ ಸಾಬೀತುಪಡಿಸಬೇಕಾಗುತ್ತದೆ. ಜೀವನದಲ್ಲಿ ಯಾರೂ ಸಂಪೂರ್ಣವಾಗಿ ಸಮರ್ಥರಾಗಿರುವುದಿಲ್ಲ. ಪ್ರತಿಯೊಬ್ಬರೂ ಯಾವುದಾದರೂ ಒಂದು ಪೂರ್ಣರಾಗಿದ್ದಾರೆ ಮತ್ತು ನಮ್ಮವರೇ ನೀಡಿದ ಆಳವಾದ ಗಾಯಗಳು ಯಾವುದೇ ಕ್ಷಕಿರಣದಲ್ಲಿ ಕಾಣಿಸುವುದಿಲ್ಲ, ಆದರೆ ಅವು ಇತರರಿಗಿಂತ ಹೆಚ್ಚು ನೋವನ್ನು ಕೊಡುತ್ತವೆ. ಯಾರಲ್ಲಿ ನಿಜವಾದ ಮಾನವೀಯತೆ ಇಲ್ಲವೋ ಅವರು ಕೇವಲ ಒಂದು ನಿರ್ಣಯ ಇದ್ದಂತೆ, ಅವರಲ್ಲಿ ಉಸಿರಾಟವಿದ್ದರೂ ಕೂಡ. ಕೆಲವು ಜನರು ತಮ್ಮ ಸಂಪೂರ್ಣ ಜೀವನವನ್ನು ತಮ್ಮ ಬಗ್ಗೆ ಜನರಿಗಾಗಿ ಹಾಳು ಮಾಡಿಕೊಳ್ಳುತ್ತಾರೆ. ನಾವು ಯಾರು ನಮ್ಮ ಅಸ್ತಿತ್ವದಿಂದ ಸಂತೋಷಪಡುತ್ತಾರೋ ಅವರ ಕಾಳಜಿ ವಹಿಸಬೇಕು. ನಮ್ಮ ಇರುವಿಕೆಯಲ್ಲೂ ನಮ್ಮನ್ನು ಕಡೆಗಣಿಸುವ ಜನರ ಬಗ್ಗೆ ಅಲ್ಲ. ಜೀವನವು ಆಳವಾದ ಪಾಠಗಳನ್ನು ಕಲಿಸಿದೆ ಮತ್ತು ಪ್ರತಿ ಅನುಭವಕ್ಕೂ ನಾವು ಆಭಾರಿ, ಏಕೆಂದರೆ ನಾವು ಒಂದು ವಿಷಯವನ್ನು ಖಂಡಿತವಾಗಿಯೂ ಕಲಿತಿದ್ದೇವೆ: ಯಾರಿಗೂ ಮನಸ್ಸಿಗೆ ನೋವನ್ನು ಕೊಡಬಾರದು. ನಾವು ಕಳೆದುಕೊಳ್ಳಲು ಬಯಸುವುದಿಲ್ಲವೋ ಅವರು ಎಷ್ಟು ಬೇಗ ದೂರ ಹೋಗುತ್ತಾರೆಯೋ ಅಷ್ಟೇ ಬೇಗ ನಮಗೆ ಒಂದು ನಾವು ಅವರಿಗಾಗಿ ಎಷ್ಟು ಮಾಡಿದ್ದೇವೆ ಮತ್ತು ಬದಲಿಗೆ ನಮಗೆ ಏನು ಸಿಕ್ಕಿತು ಎಂದು. ಮನುಷ್ಯ ಕೇಳುತ್ತಾನೆ, ಕಾಲು ಭಾಗ ಅರ್ಥ ಮಾಡಿಕೊಳ್ಳುತ್ತಾನೆ, ಶೂನ್ಯವನ್ನು ಯೋಚಿಸುತ್ತಾನೆ, ಆದರೆ ಪ್ರತಿಕ್ರಿಯೆಯನ್ನು ನೀಡುತ್ತಾನೆ.
ಇದೇ ಕಾರಣದಿಂದ ಅವನನ್ನು ಅರ್ಥ ಮಾಡಿಕೊಳ್ಳುವುದು ತುಂಬಾ ಕಷ್ಟಕರವಾಗುತ್ತದೆ. ಸತ್ತಾಡುವವರು ಮತ್ತು ಇತರರ ಒಳಿತಿಗಾಗಿ ಕೆಲಸ ಮಾಡುವವರು ಇವರೇ ಈ ಜಗತ್ತಿನಲ್ಲಿ ಅತಿ ಹೆಚ್ಚು ದ್ವೇಷ ಮತ್ತು ಎದುರಿಸಬೇಕಾಗುತ್ತದೆ. ಸತ್ಯದ ವಿಪರ್ಯಾಸವನ್ನು ನೋಡಿ, ಇಂದಿನ ನೌಕರಿಯು ನಮ್ಮನ್ನು ಈ ಒಂದು ತಿರುವಿನಲ್ಲಿ ತಂದು ನಮ್ಮದೇ ಮನೆಗೆ ಹೋಗಲು ನಾವು ಬೇರೆಯವರ ಅನುಮತಿಯನ್ನು ಕೇಳಬೇಕಾಗುತ್ತದೆ. ನಾವು ಹಣವನ್ನು ಗಳಿಸಲು ಸಮಯವನ್ನು ಮಾರಿದೆವು ಮತ್ತು ಅದೇ ಸಮಯವನ್ನು ಮರಳಿಕೊಳ್ಳಲು ಮತ್ತೆ ಹಣವನ್ನು ಖರ್ಚು ಮಾಡುತ್ತಿದ್ದೇವೆ. ಯಂತ್ರವಾದ ಜೀವನವಿದು. ನಾವು ಮೋಹದಲ್ಲಿ ಮುಳುಗಿರುವಾಗ ಇತರರ ಕೆಟ್ಟತನವನ್ನು ನೋಡಲು ಸಾಧ್ಯವಾಗುವುದಿಲ್ಲ. ಕೋಪದಲ್ಲಿ ನಮ್ಮ ಒಳ್ಳೆಯತನವನ್ನು ಕೂಡ ಮರೆತು ಬಿಡುತ್ತೇವೆ. ಆದರೆ ಸತ್ಯವೇನೆಂದರೆ ಮನುಷ್ಯನು ಸ್ವತಃ ಹೋಗುವುದಿಲ್ಲ. ಬದಲಿಗೆ ಅವನು ಯಾವಾಗ ಸಿದ್ಧನಾಗಿರುತ್ತಾನೆಯೋ ಆಗ ದೇವರು ತಾನಾಗಿ ಬರುತ್ತಾನೆ. ಆದ್ದರಿಂದ ಸಾಧ್ಯವಾದಷ್ಟು ಸರಳರಾಗಿರಲು ಪ್ರಯತ್ನಿಸಿ, ಹೆಚ್ಚು ಚುರುಕರಾಗಿರಲು ಪ್ರಯತ್ನಿಸಬೇಡಿ. ಜೀವನದ ಈ ಓಟದಲ್ಲಿ ನಿಮ್ಮನ್ನು ನೀವು ಕಳೆದುಕೊಳ್ಳುವ ಬದಲು ನಿಮ್ಮನ್ನು ನೀವು ಕಂಡುಕೊಳ್ಳಲು ಪ್ರಯತ್ನಿಸಿ. ನಾವು ಯಾವಾಗ ಅರ್ಥ ಮಾಡಿಕೊಳ್ಳುತ್ತೇವೆಯೋ ಅದೇ ಜೀವನದ ನಿಜವಾದ ಗೆಲುವು. ಶ್ರೀಕೃಷ್ಣ ಹೇಳುತ್ತಾರೆ, ಅಸೂಯೆ, ಹೊಟ್ಟೆಕಿಚ್ಚು ಇವು ನಮ್ಮ ಜೀವನದ ಅತ್ಯಂತ ದೊಡ್ಡ ಶತ್ರುಗಳಾಗಿವೆ. ಏಕೆಂದರೆ ನಮಗೆ ಹೆಚ್ಚು ಹಾನಿಯನ್ನುಂಟು ನಮ್ಮ ದೊಡ್ಡ ಶತ್ರುಗಳಾಗಿರುತ್ತಾರೆ. ಮತ್ತು ನಮ್ಮ ಅತಿ ದೊಡ್ಡ ನಷ್ಟ ಯಾವುದು? ಅದು ಸಮಯದ ನಷ್ಟ. ಸಿಕ್ಕಿರುವ ಸಮಯವು ಸೀಮಿತವಾಗಿದೆ. ಯಾರೂ ಕೂಡ ಶಾಶ್ವತವಾಗಿ ಅಮರರಾಗಿ ಇರುವುದಿಲ್ಲ. ಆದರೆ ಯಾವ ವಿಷಯದ ಬಗ್ಗೆ ಚಿಂತೆ ಮಾಡಬೇಕು, ಯಾವ ವಿಷಯದ ಬಗ್ಗೆ ಭಯಪಡಬೇಕು, ಯಾರ ಬಗ್ಗೆ? ಜೀವನದ ಪ್ರತಿಯೊಂದು ಕ್ಷಣವೂ ಅಮೂಲ್ಯವಾಗಿದೆ. ಯಾರು ನಿಮ್ಮ ಬಳಿ ಇದ್ದಾರೆಯೋ ಅವರ ಮೌಲ್ಯ ತಿಳಿಯಿರಿ. ಯಾರು ಹೋಗಿದ್ದಾರೆಯೋ ಅವರನ್ನು ಹೋಗಲು ಬಿಡಿ. ನಾವು ಯಾವಾಗ ಅಸೂಯೆ ಅಥವಾ ದ್ವೇಷವನ್ನು ನಮ್ಮೊಳಗೆ ಪೋಷಿಸುತ್ತೇವೆಯೋ ಆಗ ಮೊದಲ ನಷ್ಟ ನಮಗೆ ಆಗುತ್ತದೆ. ನಾವು ನಮ್ಮ ಪ್ರಗತಿ, ಸಂತೋಷಕ್ಕಾಗಿ ಉಪಯೋಗಿಸಬಹುದಾದ ಸಮಯವನ್ನು ವ್ಯರ್ಥ ಮಾಡುತ್ತೇವೆ. ನಾವು ಯಾರ ಬಗ್ಗೆ ಅಸೂಯೆ ಪಡುತ್ತೇವೆಯೋ ಅವರನ್ನೇ ನಮ್ಮ ಮನಸ್ಸಿನಲ್ಲಿ ಇರಿಸಿಕೊಳ್ಳುತ್ತೇವೆ. ಆದರೆ ನಾವು ಯಾರ ಬಗ್ಗೆ ಅಸೂಯೆ ಪಡುತ್ತಿದ್ದೇವೆಯೋ ಇದರಿಂದ ಯಾವುದೇ ವ್ಯತ್ಯಾಸವಾಗುವುದಿಲ್ಲ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ನಾವು ಒಳಗೆ ಅವರಿಗೆ ತಿಳಿದಿರುವುದೂ ಇಲ್ಲ. ಹೊಟ್ಟೆಕಿಚ್ಚಿನ ಬೆಂಕಿಯು ಮೊದಲು ಯಾರು ಅದನ್ನು ತಮ್ಮೊಳಗೆ ಇಟ್ಟುಕೊಳ್ಳುತ್ತಾರೋ ಅದೇ. ನಾವು ನಿಜವಾಗಿಯೂ ನಮ್ಮ ಜೀವನವನ್ನು ಈ ಹೊಗೆಯಲ್ಲಿ ಸುಡಲು ಬಯಸುತ್ತೇವೆಯೇ? ಒಂದು ವೇಳೆ ಯಾರಾದರೂ ವರ್ಧಿಸುವುದನ್ನು ನೋಡಿ ನಿಮ್ಮ ಮನಸ್ಸಿನಲ್ಲಿ ಅಸೂಯೆ ಜಾಗೃತವಾದರೆ ಅದನ್ನು ಪ್ರೇರಣೆಯಾಗಿ ಏಕೆ ಬದಲಿಸಬಾರದು? ಯಶಸ್ಸನ್ನು ನೋಡಿ ಅಸಮಾಧಾನಗೊಳ್ಳುವ ಬದಲು ಅವರ ಸಂತೋಷದಲ್ಲಿ ನೀವು ಪಾಲ್ಗೊಂಡೋಡಿ. ಆಗ ನೀವು ಬಹಳ ಉನ್ನತ ಸ್ಥಾನದಲ್ಲಿ ಕಾಣುತ್ತೀರಿ. ನಿಜವಾದ ಸಂತೋಷವು ಇತರರೊಂದಿಗೆ ಸೇರಿ ಮುನ್ನಡೆಯುವುದರಲ್ಲಿ ಇದೆ, ಯಶಸ್ಸಿಗೆ ಅಸೂಯೆ ಪಡುವುದರಲ್ಲಿ ಇಲ್ಲ. ನಾವು ಯಾವಾಗ ಇತರರ ಮುಖದ ಮೇಲೆ ನಗುವನ್ನು ತರಲು ಸಾಧ್ಯತೆಯೋ ಆಗ ಮಾತ್ರ ಜೀವನದ ನಿಜವಾದ ಅರ್ಥ ನಮಗೆ ತಿಳಿಯುತ್ತದೆ. ನಾವು ಇತರರ ಬಗ್ಗೆ ಎಷ್ಟು ಒಳ್ಳೆಯುತ್ತೇವೆಯೋ ಅಷ್ಟೇ ಒಳ್ಳೆಯದು ಜೀವನದಲ್ಲಿ ನಮಗೆ ಮರಳಿ ಸಿಗುತ್ತದೆ. ಶ್ರೀಕೃಷ್ಣ ಹೇಳುತ್ತಾರೆ, ಅತ್ಯಂತ ಪ್ರೀತಿಯ ಜೋಡಿಯು ನಗು ಮತ್ತು ಕಣ್ಣೀರು. ಈ ಎರಡು ಒಟ್ಟಿಗೆ ಬಂದಾಗ ಆ ಕ್ಷಣ ಸುಂದರವಾಗಿರುತ್ತದೆ. ಜೀವನವು ಸುಖ ಮತ್ತು ದುಃಖದ ಮಿಶ್ರಣವಾಗಿದೆ ಮತ್ತು ಈ ಮಿಶ್ರಣವನ್ನು ಮನುಷ್ಯರನ್ನಾಗಿ ಮಾಡುತ್ತದೆ. ನಾವು ಯಾವಾಗ ಸಮುದ್ರದಲ್ಲಿ ನಮ್ಮ ದೋಣಿಯನ್ನು ಇಳಿಸಿದ್ದೇವೆಯೋ ಆಗ ಏಕೆ ಹೆದರಬೇಕು? ಯಾರು ಧೈರ್ಯದಿಂದ ಮುಂದೆ ಸಾಗುತ್ತಾರೆಯೋ ಅವರು ಮಾತ್ರ ತೀರವನ್ನು ತಲುಪುತ್ತಾರೆ. ದೇವರ ಕೆಲವೊಮ್ಮೆ ನೇರವಾಗಿ ಕಾಣಿಸುತ್ತದೆ, ಕೆಲವೊಮ್ಮೆ ಗೊಂದಲಮಯವಾಗಿ ಕಾಣಿಸುತ್ತದೆ. ಬುದ್ಧಿಯಿಂದ ನೋಡಿದರೆ ಅದು ತೋರುತ್ತದೆ, ಆದರೆ ಭಕ್ತಿಯಿಂದ ನೋಡಿದರೆ ಎಲ್ಲವೂ ಸರಳವಾಗಿ ಕಾಣಿಸುತ್ತದೆ. ನಾವು ಕೇವಲ ಅಮರಗಳಿಂದ ಸಾಗುತ್ತಾ ಹೋದರೆ ಗುರಿ ದೂರದಲ್ಲಿ ಕಾಣಿಸುತ್ತದೆ, ಆದರೆ ಭಾವನೆಗಳಿಂದ ಸಾಗಿದರೆ ಗುರಿಯು ಹತ್ತಿರವೇ ಇದೆ ಎಂದು. ಜೀವನದ ಅತ್ಯಂತ ದೊಡ್ಡ ಜ್ಞಾನವು ನಮಗೆ ಅಂದೇ ಸಿಗುತ್ತದೆ ಯಾವಾಗ ಎದುರಿಗಿರುವ ವ್ಯಕ್ತಿ ತಪ್ಪುಗಾರನ ಬದಲಿಗೆ ಅವನ ಯೋಚನೆಯು ನಮ್ಮ ಯೋಚನೆಗಿಂತ ಭಿನ್ನವಾಗಿದೆ ಎಂದು ನಮಗೆ ಅರ್ಥವಾಗುತ್ತದೆಯೋ ಆವಾಗ. ಯಾವಾಗ ನಮಗೆ ತಿಳಿಯುತ್ತದೆಯೋ ಅಂದಿನಿಂದ ಜೀವನದ ಎಲ್ಲಾ ತೊಂದರೆಗಳು ದೂರವಾಗುತ್ತವೆ. ಮನುಷ್ಯನನ್ನು ಮನುಷ್ಯೂರ ಮಾಡುವ ಮೊದಲನೆಯ ವಸ್ತು ನಾಲಿಗೆ ಮತ್ತು ಎರಡನೆಯದು ಹಣ. ಸಂಬಂಧಗಳನ್ನು ಉಳಿಸಿಕೊಳ್ಳಲು ಬುದ್ಧಿಯ ಅಗತ್ಯವಿಲ್ಲ, ಬದಲಿಗೆ ಹೃದಯದ ಪವಿತ್ರತೆಯ ಅಗತ್ಯವಿದೆ. ಸತ್ಯವನ್ನು ಹೇಳಿ, ಸ್ಪಷ್ಟವಾಗಿ ಹೇಳಿ. ಯಾರು ನಿಮ್ಮವರಾಗಿರುತ್ತಾರೆಯೋ ಅವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಯಾರು ಇರುತ್ತಾರೆಯೋ ಅವರು ದೂರ ಹೋಗುತ್ತಾರೆ. ಪರಮಾತ್ಮನು ಯಾವಾಗಲೂ ನಮಗೆ ಏನನ್ನು ನೀಡುತ್ತಾನೆಯೋ ಅದು ನಮ್ಮ ಪಾಲಿಗೆ ಇರುತ್ತದೆ. ಆದರೆ ಸರಿಯಾದ ಸಮಯಕ್ಕೆ ಏನೂ ಕೂಡ ಅವಸರದಲ್ಲಿ ಸಿಗುವುದಿಲ್ಲ. ನಾವು ತಾಳ್ಮೆ ಮತ್ತು ಸರಿಯಾದ ದಿಕ್ಕಿನಲ್ಲಿ ಮುಂದೆ ಸಾಗಿದರೆ ಯಾವುದು ನಮ್ಮದೋ ಅದು ಖಂಡಿತವಾಗಿಯೂ ನಮಗೆ ಸಿಗುತ್ತದೆ. ಕಾರ್ಯವು ಒಂದು ಮಿತಿಯೊಳಗೆ ಇರುವುದು ಅವಶ್ಯಕ. ಯಾವಾಗ ಮಿತಿಯು ಮೀರುತ್ತದೆಯೋ ಆಗ ಸಮತೋಲನವು ಹಾಳಾಗುತ್ತದೆ. ಪೋಷಕರು ಕೂಡ ಇದೇ ತಪ್ಪನ್ನು ಮಾಡುತ್ತಾರೆ. ಅವರು ತಮ್ಮ ಮಕ್ಕಳನ್ನು ಅತಿಯಾಗಿ ಪ್ರೀತಿಸುತ್ತಾರೆ, ಅವರ ಪೂರೈಸಲು ಶುರು ಮಾಡುತ್ತಾರೆ.
ಅವರು ಪ್ರತಿ ಸೌಲಭ್ಯ, ಪ್ರತಿ ವಸ್ತು, ಪ್ರತಿ ಸುಖವನ್ನು ನೀಡಲು ಪ್ರಯತ್ನಿಸುವ. ಆದರೆ ಈ ಅತಿಯಾದ ಪ್ರೀತಿಯಿಂದ ಅವರು ತಮ್ಮ ಮಕ್ಕಳ ಬೆಳವಣಿಗೆಗೆ ಒಂದು ಅಡ್ಡಿಯಾಗಿ ನಿಲ್ಲುತ್ತಾರೆ. ಜೀವನವು ಒಂದು ಪ್ರಯಾಣವಾಗಿದೆ. ಇದರಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನದೇ ಆದ ಸಾಮರ್ಥ್ಯದ ಮೇಲೆ ನಡೆಯಬೇಕಾಗುತ್ತದೆ. ಮಕ್ಕಳು ಕೂಡ ಸಂಘರ್ಷವನ್ನು ಎದುರಿಸಬೇಕಾಗುತ್ತದೆ. ತಮ್ಮ ಅನುಭವಗಳಿಂದ ಕಲಿಯಬೇಕಾಗುತ್ತದೆ. ಅವರಿಗೆ ಆಸರೆಯನ್ನು ನೀಡುವುದು ಸರಿಯಲ್ಲ, ಏಕೆಂದರೆ ಯಾವ ಪಕ್ಷಿಯೂ ಹಾರುವ ಮೊದಲೇ ಗೂಡಿನಲ್ಲಿ ಪೋಷಿಸಲು ಅದು ಎಂದಿಗೂ ಮುಕ್ತವಾದ ಆಕಾಶದಲ್ಲಿ ಹಾರಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಪೋಷಕರ ಪ್ರೀತಿಯೂ ಆಗಬೇಕು, ಅದು ಬಂಧನವಾಗಬಾರದು. ಪ್ರೀತಿ ಮತ್ತು ಶತ್ರುತ್ವ ಎರಡೂ ಅತಿಯಾದರೆ ಅದು ಘಾತಕವಾಗುತ್ತದೆ. ಪ್ರೀತಿಯು ತನ್ನ ಎಲ್ಲೆಯನ್ನು ಮೀರಿದಾಗ ಅದು ಅವಲಂಬನೆಯಾಗಿ ಬದಲಾಗುತ್ತದೆ, ಮತ್ತು ಶತ್ರುತ್ವವು ಮಿತಿಯನ್ನು ಅದು ಆತ್ಮನಾಶಕ್ಕೆ ಕಾರಣವಾಗುತ್ತದೆ. ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದರು, ಹೇ, ನಾನು ಎಲ್ಲಾ ಜೀವಿಗಳ ಹೃದಯದಲ್ಲಿ ಸ್ಥಿತನಾಗಿದ್ದೇನೆ. ನಾನೇ ಆತ್ಮ, ನಾನೇ ಜೀವನದ ಆದ್ಯ ಮತ್ತು ಅಂತ್ಯ. ನಾನು ಸೂರ್ಯನ ಜ್ಯೋತಿ, ನಾನು ವೇದಗಳಲ್ಲಿ ಸಾಮವೇದ, ದೇವತೆಗಳಲ್ಲಿ ಇಂದ್ರ, ಇಂದ್ರಿಯಗಳಲ್ಲಿ ಮನಸ್ಸು ಮತ್ತು ಸೃಷ್ಟಿಯ ಸಂಪೂರ್ಣ ಮೂಲವೂ ನಾನು ಬ್ರಹ್ಮ, ನಾನು ವಿಷ್ಣು, ನಾನು ಮಹೇಶನೂ ಹೌದು. ಜಲಾಶಯಗಳಲ್ಲಿ ನಾನು ಸುಂಬ, ಪರ್ವತಗಳಲ್ಲಿ ನಾನು ಹಿಮಾಲಯ. ಈ ಸಂಸಾರದಲ್ಲಿ ನೀನು ಏನು ನೋಡ್ತೀಯೋ ಎಲ್ಲದರಲ್ಲೂ ನಾನೇ. ಆದರೆ ಒಬ್ಬ ವ್ಯಕ್ತಿಯು ಜಗತ್ತಿನ ಎಲ್ಲಾ ವಿಷಯಗಳನ್ನು ತಿಳಿದುಕೊಂಡರೂ, ಇಡೀ ಪ್ರಪಂಚದ ಜ್ಞಾನವನ್ನು ಪಡೆದರೂ, ಒಂದು ವೇಳೆ ತನ್ನನ್ನು ತಾನೇ ತಿಳಿದುಕೊಳ್ಳಲು ಸಾಧ್ಯವಾಗದಿದ್ದರೆ ಅವನು ಅಜ್ಞಾನಿ. ಆತ್ಮಜ್ಞಾನವಿಲ್ಲದೆ ಬಾಹ್ಯಜ್ಞಾನಕ್ಕೆ ಯಾವುದೇ ಇಲ್ಲ. ಯಾರಾದರೂ ನಿಮ್ಮನ್ನು ತಿರಸ್ಕರಿಸಿದರೆ ನೀವು ಬೇಸರ ಪಡಬೇಡಿ, ಏಕೆಂದರೆ ಅವರಿಗೆ ನಿಮ್ಮ ನಿಜವಾದ ಮೌಲ್ಯ ತಿಳಿದಿಲ್ಲ. ಯಾರಾದರೂ ಮೋಸ ಮಾಡಿದರೆ ಕೋಪಗೊಳ್ಳಬೇಡಿ, ಏಕೆಂದರೆ ಅವರು ನಿಮ್ಮನ್ನು ಕಳೆದುಕೊಂಡಿಲ್ಲ, ಬದಲಿಗೆ ತಮ್ಮನ್ನೇ ಕಳೆದುಕೊಂಡ. ಜೀವನದಲ್ಲಿ ಯಾವ ಸಂಬಂಧವು ನಿಮ್ಮನ್ನು ಅಳುವಂತೆ ಮಾಡುತ್ತದೆಯೋ ಅದಕ್ಕಿಂತ ಆಳವಾದ ಸಂಬಂಧ, ಮತ್ತು ಯಾವ ಸಂಬಂಧವು ನಿಮ್ಮನ್ನು ಅಳುತ್ತಾ ಬಿಟ್ಟು ಹೋಗುತ್ತದೆಯೋ ಅದಕ್ಕಿಂತ ದುರ್ಬಲವಾದ ಸಂಬಂಧ ಇನ್ನೊಂದಿಲ್ಲ. ಯಾವಾಗಲೂ ಶಾಂತವಾಗಿರಿ. ಹೇಗೆ ತಣ್ಣಗಿರುವ ಕಬ್ಬಿಣವು ಹೆಚ್ಚು ಬಲಿಷ್ಠವಾಗಿರುತ್ತದೆಯೋ ಅದೇ ರೀತಿಯಲ್ಲಿ ಶಾಂತಿಯು ಅತ್ಯಂತ ಶಕ್ತಿಶಾಲಿಯಾಗಿರುತ್ತಾನೆ. ಸಮಸ್ಯೆಗಳು ಬಂದಾಗ ವ್ಯಕ್ತಿಯು ಒಬ್ಬಂಟಾಗಿರುವಂತೆ ಭಾವಿಸುತ್ತಾನೆ, ಆದರೆ ಅದೇ ಸಮಸ್ಯೆಗಳು ಅವನನ್ನು ಒಳಗಿನಿಂದ ಹೆಚ್ಚು ಬಲಿಷ್ಠರನ್ನಾಗಿ ಮಾಡುತ್ತವೆ. ಧ್ಯಾನ, ವಿನಮ್ರತೆ, ಬುದ್ಧಿವಂತಿಕೆ, ಧೈರ್ಯ ಮತ್ತು ಉತ್ತಮ ಕರ್ಮಗಳು ಇವೆ ಆ ಸ್ತಂಭಗಳು. ಅವು ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಅರ್ಥವಾಗಿ ನಿಲ್ಲಿಸುತ್ತವೆ. ಸತ್ಯವನ್ನು ಮಾತನಾಡುವ ಅಭ್ಯಾಸ ಮತ್ತು ಈಶ್ವರನಲ್ಲಿ ಅಚಲವಾದ ವಿಶ್ವಾಸವು ಮನಸ್ಸನ್ನು ಸ್ಥಿರಪಡಿಸುತ್ತದೆ. ಹೇ ಅರ್ಜುನ, ಯಾವ ವ್ಯಕ್ತಿಯು ಎಂದಿಗೂ ಹೆಚ್ಚು ಸಂತೋಷಪಡುವುದಿಲ್ಲವೋ, ಯಾರನ್ನೂ ದ್ವೇಷಿಸುವುದಿಲ್ಲ, ಮಾಡುವುದಿಲ್ಲವೋ, ಇಚ್ಛೆಗಳಲ್ಲಿ ಸಿಲುಕಿಕೊಳ್ಳುವುದಿಲ್ಲವೋ, ಶುಭ ಮತ್ತು ಅಶುಭ ಕರ್ಮಗಳನ್ನು ತ್ಯಜಿಸಿ ನಿಷ್ಕಾಮ ಕರ್ಮಗಳಾನೆಯೋ ಅವನು ಮಾತ್ರ ನಿಜವಾದ ಜ್ಞಾನಿ. ಅವನು ನನಗೆ ಅತ್ಯಂತ ಪ್ರೀತಿಪಾತ್ರನಾಗಿರುತ್ತಾನೆ. ನಮ್ಮೆಲ್ಲರನ್ನು ತಲುಪಲು 3 ಮಾರ್ಗಗಳಿವೆ. ಅವು ಧ್ಯಾನಯೋಗ, ಜ್ಞಾನಯೋಗ ಮತ್ತು ಕರ್ಮಯೋಗ. ಆದರೆ ಇವು ಕರ್ಮಯೋಗವೇ ಅತ್ಯಂತ ಮಹತ್ವದ ಮಾರ್ಗವಾಗಿದೆ, ಏಕೆಂದರೆ ಕರ್ಮವೇ ಈ ಮನುಷ್ಯನ ಜೀವನದ ಮೂಲ ಉದ್ದೇಶ. ಯಾವ ವ್ಯಕ್ತಿ ಕರ್ಮ ಮಾಡಾನೆಯೋ ಅವನು ಮಾತ್ರ ಜೀವನವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತಾನೆ. ಯಾವ ವ್ಯಕ್ತಿ ನಿಷ್ಕಾಮ ಕರ್ಮ ಮಾಡುತ್ತಾನೆಯೋ ಅವನು ಮಾತ್ರ ಜೀವನವನ್ನು ಸರಿಯಾಗಿ ಜೀವಿಸುತ್ತಾನೆ. ಮತ್ತು ಯಾವ ವ್ಯಕ್ತಿ ತನ್ನ ಕರ್ಮಗಳನ್ನು ಈಶ್ವರನಿಗೆ ಸಮರ್ಪಿಸಿಬಿಡುತ್ತಾನೆಯೋ ಅವನು ಮಾತ್ರ ಜೀವನವನ್ನು ಮುಕ್ತಗೊಳಿಸುತ್ತಾನೆ. ನಾವು ಯಾರಿಗಾದರೂ ವಿಶ್ವಾಸವಿಡುವ ಮೊದಲು ಅವರ ಮಾತುಗಳಿಗಿಂತ ಹೆಚ್ಚಾಗಿ ಅವರ ಕರ್ಮಗಳ ಮೇಲೆ ಗಮನ ಕೊಡಬೇಕು. ಎಷ್ಟೇ ಮಾಧುರ್ಯವಿರಲಿ, ನಿಜವಾದ ಪರಿಚಯವು ಮನುಷ್ಯನ ಕಾರ್ಯಗಳಿಂದಲೇ ಆಗುತ್ತದೆ. ಜೀವನದಲ್ಲಿ ಅತಿ ದೊಡ್ಡ ತಪ್ಪು ಎಂದರೆ ನಾವು ಸಿಹಿ ಮಾತುಗಳಿಗೆ ಮರುಳಾಗಿ ಅವರ ಸತ್ಯವನ್ನು ಪರೀಕ್ಷಿಸಲು ಮರೆತು ಬಿಡುತ್ತೇವೆ. ಕೋಪ ಬಂದಾಗ ನಾವು ಸ್ವಲ್ಪ ಸಮಯದವರೆಗೆ ಸುಮ್ಮನಿದ್ದರೆ ಮತ್ತು ತಪ್ಪು ಮಾಡಿದಾಗ ಸ್ವಲ್ಪ ತಲೆಬಾಗಿಸಿದರೆ ಜೀವನವು ಆಗುತ್ತದೆ. ಕೋಪದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಯಾವಾಗಲೂ ಪಶ್ಚಾತ್ತಾಪದ ಕಡೆಗೆ ನಮ್ಮನ್ನು ಕೊಂಡೊಯ್ಯುವೆ, ಮತ್ತು ಅಹಂಕಾರದಲ್ಲಿ ಬಾಗಲು ನಿರಾಕರಿಸುವುದು ನಮ್ಮನ್ನು ನಮ್ಮವರಿಂದ ದೂರ ಮಾಡುತ್ತೆ. ಯಾವ ನೀರು ಬರುತ್ತದೆಯೋ ಅದು ತನ್ನ ಗುರಿಯನ್ನು ತಲುಪುತ್ತದೆ, ಆದರೆ ಯಾವುದು ನಿಲ್ಲುತ್ತದೆಯೋ ಅದು ಕೊಳಕು ಕೆಸರಾಗಿ ಬದಲಾಗುತ್ತದೆ. ಬ್ರಹ್ಮಾಂಡದ ಎಲ್ಲಾ ಶಕ್ತಿಗಳು ಮೊದಲೇ ನಮ್ಮ ಒಳಗೆ ಇವೆ, ಆದರೆ ನಾವು ನಮ್ಮ ಕೈಗಳನ್ನು ಇಟ್ಟುಕೊಂಡು ಹೊರಗಿನ ಕತ್ತಲೆಯ ಬಗ್ಗೆ ದೂರು ಹೇಳುತ್ತೇವೆ. ನಾವು ಬೆಳಕಿಗಾಗಿ ಹೊರಗೆ ಅಲ್ಲಾಡುತ್ತೇವೆ, ಆದರೆ ಅದಕ್ಕೂ ನಮ್ಮೊಳಗೆ ಇರುತ್ತದೆ. ಕತ್ತಲೆಯನ್ನು ದೂಷಿಸುವ ಬದಲು ಕೇವಲ ನಮ್ಮ ಕಣ್ಣುಗಳನ್ನು ತೆರೆಯುವಷ್ಟೇ ಕೆಲವಿದೆ. ಯಾವ ನಮ್ಮ ನಿಯಂತ್ರಣದಲ್ಲಿ ಇರುವುದಿಲ್ಲವೋ ಅವುಗಳ ಬಗ್ಗೆ ಚಿಂತೆ ಮಾಡುವುದರಲ್ಲಿ ನಾವು ನಿರತರಾಗಿದ್ದರೆ ನಾವು ವ್ಯರ್ಥ ಮಾಡುವುದು ಮಾತ್ರವಲ್ಲ, ಭವಿಷ್ಯದಲ್ಲಿ ಪಶ್ಚಾತ್ತಾಪ ಪಡಲು ನಮ್ಮನ್ನು ನಾವೇ ಸಿದ್ಧಪಡಿಸಿಕೊಳ್ಳುತ್ತೇವೆ. ರತ್ನವು ನಮಗೆ ಪ್ರತಿದಿನವೂ ಒಂದು ಹೊಸ ಅವಕಾಶವನ್ನು ನೀಡುತ್ತದೆ, ಆದರೆ ನಾವು ನಮ್ಮ ಇಂದಿನ ದಿನವನ್ನು ಕಳೆದು ನಿನ್ನೆಯ ಬಗ್ಗೆ ಚಿಂತಿಸುತ್ತೇವೆ ಅಥವಾ ಬರಲಿರುವ ನಾಳೆಯ ಚಿಂತೆಯಲ್ಲಿ ಸಿಲುಕಿಕೊಳ್ಳುತ್ತೇವೆ. ಯಾವ
ವನ್ನು ಮಾಡುತ್ತಲೇ ಇರಿ, ಹರಿಯುವ ನೀರಿನಂತೆ. ಹೇಗೆ ಹರಿಯುವ ನೀರಿನಲ್ಲಿ ಕಸ ತಾನಾಗಿಯೇ ಸ್ವಚ್ಛವಾಗುತ್ತೆ, ಅದೇ ರೀತಿಯಲ್ಲಿ ನಿಮ್ಮ ಒಳ್ಳೆಯತನವು ನಿಮ್ಮ ಜೀವನದಿಂದ ನಕಾರಾತ್ಮಕತೆಯನ್ನು ತೇಲಿ ಹೋಗುವಂತೆ ಮಾಡುತ್ತದೆ. ಕೆಟ್ಟತನದ ಮೇಲೆ ಗಮನ ಕೊಡುವ ಬದಲು ನಿಮ್ಮ ಒಳ್ಳೆಯತನವನ್ನು ಎಷ್ಟು ಬಲಿಷ್ಠವನ್ನಾಗಿ ಮಾಡಿಕೊಳ್ಳಬೇಕು ಎಂದರೆ ಆತ್ಮವು ತಾನಾಗಿಯೇ ನಿಷ್ಕ್ರಿಯವಾಗಬೇಕು. ಇತರರಿಗೆ ಸಹಾಯ ಮಾಡುವುದೇ ಜೀವನದ ನಿಜವಾದ ಉದ್ದೇಶ. ನಿಯಮವಿದೆ: ಯಾವ ಬಾವಿಯಿಂದ ಜನರು ನೀರನ್ನು ಕುಡಿಯುತ್ತಾರೆಯೋ ಅದು ಎಂದಿಗೂ ಬತ್ತಿ ಹೋಗುವುದಿಲ್ಲ. ಯಾವಾಗಲೂ ಇತರರ ಒಳಿತಿನ ಬಗ್ಗೆ ಯೋಚಿಸುತ್ತಾನೆಯೋ ಅವನ ಜೀವನದಲ್ಲಿ ಸುಖ ಮತ್ತು ದಿಗೂ ಮುಗಿಯುವುದಿಲ್ಲ. ಶ್ರೀಕೃಷ್ಣ ಹೇಳುತ್ತಾರೆ, ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ನಿಮ್ಮ ಕರ್ತವ್ಯವೇ ನಿಮ್ಮ ಧರ್ಮ, ನಿಮ್ಮ ಕರ್ಮವೇ ನಿಮ್ಮ ಗುರುತು. ಇಲ್ಲವಾದರೆ ಒಂದೇ ಹೆಸರಿನ ಸಾವಿರಾರು ಜನರು ಇರುತ್ತಾರೆ. ಯಾರ ಕರ್ಮವು ವಿಶೇಷವಾಗಿಸುತ್ತದೆಯೋ ಅವರದೇ ಗುರುತು ಮುಖ್ಯವಾಗುತ್ತದೆ. ಜೀವನದಲ್ಲಿ ಅಂತಹ ಜನರನ್ನು ಆಯ್ದುಕೊಳ್ಳಿ. ದೇವು ಮುಖಕ್ಕಿಂತಲೂ ಹೆಚ್ಚು ಸುಂದರವಾಗಿದೆಯೋ, ಏಕೆಂದರೆ ಸೌಂದರ್ಯವು ಸಮಯದೊಂದಿಗೆ ಕ್ಷೀಣಿಸುತ್ತದೆ, ಆದರೆ ಹೃದಯದ ಸತ್ಯವು ಎಂದಿಗೂ ಮುಗಿಯುವುದಿಲ್ಲ. ಕಾಲಿಗೆ ಆದ ಗಾಯವು ನಮಗೆ ಎಚ್ಚರಿಕೆಯಿಂದ ನಡೆಯಲು ಮತ್ತು ಮನಸ್ಸಿಗೆ ಆದ ಗಾಯವು ಬುದ್ಧಿವಂತಿಕೆಯಿಂದ ಬದುಕಲು ಕಲಿಸುತ್ತದೆ. ದುಃಖ ಮತ್ತು ಸುಖಗಳು ಮುಖಗಳು. ಇವುಗಳಿಲ್ಲದೆ ಜೀವನದಲ್ಲಿ ಯಾವುದು ಸರಿ ಮತ್ತು ಯಾವುದು ತಪ್ಪು ಎಂಬುದನ್ನು ಮನುಷ್ಯನು ಅರ್ಥ ಸಾಧ್ಯವಿಲ್ಲ. ನೀರಿನಲ್ಲಿ ಬಿದ್ದ ಮಾತ್ರಕ್ಕೆ ಯಾರ ಜೀವವೂ ಹೋಗುವುದಿಲ್ಲ, ಆದರೆ ಈಜಲು ಬರಗುವ ಅಪಾಯವಿರುತ್ತದೆ. ಅದೇ ರೀತಿ ಜೀವನದ ತೊಂದರೆಗಳು ನಮ್ಮನ್ನು ಕೊನೆಗೊಳಿಸುವುದಿಲ್ಲ, ಆದರೆ ಎದುರಿಸಲು ನಮಗೆ ಬರದಿದ್ದರೆ ನಾವು ಖಂಡಿತವಾಗಿಯೂ ಮುಳುಗಬಹುದು. ಪರಿಸ್ಥಿತಿಗಳು ಎಂದಿಗೂ ಸಮಸ್ಯೆಗಳಾಗಿರುವುದಿಲ್ಲ. ಅವು ಯಾವಾಗ ಸಮಸ್ಯೆಯಾಗುತ್ತವೆ ಎಂದರೆ ನಮಗೆ ಅವುಗಳೊಂದಿಗೆ ಸರಿಯಾಗಿ ಹೋರಾಡಲು ಬರದಿದ್ದಾಗ. ಅತ್ಯಂತ ಸ್ಥಿತಿಗಳೇ ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತವೆ ಮತ್ತು ನಮ್ಮ ನಿಜವಾದ ಸಾಮರ್ಥ್ಯವನ್ನು ನಮಗೆ ಮೂಡಿಸುತ್ತವೆ. ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಕಲಿಯಿರಿ, ಏಕೆಂದರೆ ನಮ್ಮ ಹೆಚ್ಚಿನ ದುಃಖಗಳು ನಮ್ಮ ಭಾವನೆಗಳಿಗೆ ನಾವು ಒಳಗಾಗುವುದರಿಂದಲೇ. ಭಾವನೆಗಳು ಇರುವುದು ಅವಶ್ಯಕ, ಆದರೆ ಅವುಗಳ ಮೇಲೆ ನಿಯಂತ್ರಣ ಇಲ್ಲದಿರುವುದೇ ನಿಜವಾದ ಸಮಸ್ಯೆ. ಜನರು ಯಾರ ಒತ್ತಡಕ್ಕೂ ಒಳಗಾಗುವುದಿಲ್ಲ ಮತ್ತು ಯಾರನ್ನೂ ಒತ್ತಾಯಿಸುವುದೂ ಇಲ್ಲ. ಅವರಿಗೆ ಉತ್ತರ ಕೊಡದಿದ್ದರೆ, ಆದರೆ ಅವರು ಕೆಸರಿನ ಮೇಲೆ ಕಲ್ಲನ್ನು ಎಸೆಯುವುದು ಏಕೆ ಎಂದು ಯೋಚಿಸುತ್ತಾರೆ. ಇದೇ ಬುದ್ಧಿವಂತಿಕೆಯಿಂದ ಅವರು ಮೌನವಾಗಿ ಉಳಿದುಬಿಡುತ್ತಾರೆ. ಪ್ರೀತಿ ಮತ್ತು ಮೋಹದ ನಡುವಿನ ವ್ಯತ್ಯಾಸವನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ, ಏಕೆಂದರೆ ನಮ್ಮಲ್ಲಿ ಹೆಚ್ಚಿನ ಜನರು ಪ್ರೀತಿ ಎಂದು ತಿಳಿದುಕೊಳ್ಳುತ್ತಾರೆ. ಮೋಹವು ಬಂಧಿಸುತ್ತದೆ, ಪ್ರೀತಿಯು ಸ್ವಾತಂತ್ರ್ಯವನ್ನು ನೀಡುತ್ತದೆ. ಹೇಳುತ್ತದೆ, ನೀನು ಕೇವಲ ನನ್ನವನು, ಆದರೆ ಪ್ರೀತಿಯು ಹೇಳುತ್ತದೆ, ನೀನು ಎಲ್ಲಿದ್ದರೂ ಆದ್ದರಿಂದ ಜೀವನದಲ್ಲಿ ನೀವು ಪ್ರೀತಿಯನ್ನು ಸ್ವೀಕರಿಸಿ, ಮೋಹವನ್ನಲ್ಲ. ಯಾರು ತಮ್ಮ ಕೋಪದಿಂದ ಮತ್ತು ತಮ್ಮ ನೋವನ್ನು ಸಹನಾಶಕ್ತಿಯಿಂದ ಬದಲಾಯಿಸಲು ತಿಳಿದಿರುತ್ತಾರೆಯೋ ಅವರು ಮಾತ್ರ ಯಶಸ್ವಿಯಾಗುತ್ತಾರೆ. ಯಾರು ಇತರರನ್ನು ಕೆಡವಲು ಪ್ರಯತ್ನಿಸುವುದಿಲ್ಲ, ಬದಲಿಗೆ ತಮ್ಮನ್ನು ತಾವೇ ಎತ್ತಿ ನಿಲ್ಲಿಸಲು ಶಕ್ತಿಯನ್ನು ತಾರೆಯೋ ಅವರೇ ಬಲಿಷ್ಠರಾಗಿರುತ್ತಾರೆ. ಯಾರು ಪರಿಸ್ಥಿತಿಗಳನ್ನು ದೂಷಿಸುವುದಿಲ್ಲ, ಬದಲಿಗೆ ಅವುಗಳಿಂದ ಕಲಿಯುತ್ತಾರೆಯೋ ಅವರು ಬುದ್ಧಿವಂತರು. ಪ್ರೀತಿಯು ಒಂದು ಅಂತಹ ಭಾವನೆಯಾಗಿದೆ, ಅದು ಹೃದಯಕ್ಕೆ ನೆಮ್ಮದಿಯನ್ನು ನೀಡುತ್ತದೆ, ಆತ್ಮವನ್ನು ಸಂತೋಷದಿಂದ ತುಂಬಿಸುತ್ತದೆ. ಪ್ರೀತಿಯಲ್ಲಿ ಯಾವುದೇ ಭಯವಿರುವುದಿಲ್ಲ, ಯಾವುದೇ ಅಭದ್ರತೆ ಇರುವುದಿಲ್ಲ, ನಿರ್ಬಂಧನವಿರುವುದಿಲ್ಲ. ಇದು ಮನಸ್ಸನ್ನು ಹಗುರಗೊಳಿಸುತ್ತದೆ, ನಮ್ಮನ್ನು ಮುಕ್ತಗೊಳಿಸುತ್ತದೆ, ನಮ್ಮ ಪ್ರಜ್ಞೆಯನ್ನು ಕೊಂಡೊಯ್ಯುತ್ತದೆ. ಇದಕ್ಕೆ ವಿರುದ್ಧವಾಗಿ ಮೋಹವು ನಮ್ಮನ್ನು ಬಂಧಿಸುತ್ತದೆ, ಇದು ನಮ್ಮ ಸ್ವಾತಂತ್ರ್ಯವನ್ನು ಮತ್ತು ನಮ್ಮ ಮನಸ್ಸಿನಲ್ಲಿ ಅಶಾಂತಿಯನ್ನು ತುಂಬುತ್ತದೆ. ಮೋಹವು ನಮ್ಮ ಸಂತೋಷವು ಬೇರೊಬ್ಬರ ಇರುವಿಕೆಯಲ್ಲಂಬಿಸಿದೆ ಎಂದು ನಮಗೆ ಭಾವನೆಯನ್ನು ಮೂಡಿಸುತ್ತದೆ. ಒಬ್ಬ ವ್ಯಕ್ತಿ, ಒಂದು ವಸ್ತು ಅಥವಾ ಒಂದು ಪರಿಸ್ಥಿತಿ ನಮ್ಮ ಸಂತೋಷದ ಬೀಗದ ಕೈ ಮುಚ್ಚಿಸುತ್ತೇವೆ, ಆದರೆ ಪ್ರೀತಿಯು ನಮಗೆ ಕಲಿಸುತ್ತದೆ ನಿಜವಾದ ಸಂತೋಷವು ನಮ್ಮೊಳಗೆ ಇದೆ ಎಂದು. ನಾವು ಮೋಹ ಎಂದು ಕರೆಯುತ್ತೇವೆಯೋ ಅದು ವಾಸ್ತವದಲ್ಲಿ ನಮ್ಮ ಅಗತ್ಯಗಳನ್ನು ಪೂರೈಸುವ ಸ್ವಾರ್ಥದ ಇದರಲ್ಲಿ ಷರತ್ತುಗಳಿರುತ್ತವೆ, ನಿರೀಕ್ಷೆಗಳಿರುತ್ತವೆ. ಮೋಹವು ಹೇಳುತ್ತದೆ, ನೀನು ನನ್ನವನು, ಆದ್ದರಿಂದ ನೀನು ನನ್ನ ಪ್ರಕಾರವೇ ನಡೆಯಬೇಕು. ಇದು ಬಂಧನ ಮತ್ತು ಅಧಿಕಾರದ ಭಾವನೆಯಿಂದ ತುಂಬಿರುತ್ತದೆ. ಇಲ್ಲಿ ಮನಸ್ಸು ಎಂದಿಗೂ ತೃಪ್ತಿಪಡುವುದಿಲ್ಲ, ಏಕೆಂದರೆ ಇದು ಯಾವಾಗಲೂ ಇನ್ನೇನನ್ನೋ ಪಡೆಯುವ. ಇದು ನಮ್ಮ ಸ್ವಾರ್ಥಿ ಇಚ್ಛೆಗಳಿಂದ ಜನ್ಮ ಪಡೆಯುತ್ತದೆ. ಆದರೆ ಪ್ರೀತಿಯಲ್ಲಿ ತ್ಯಾಗವೇ ಸಮರ್ಪಣೆ ಇರುತ್ತದೆ. ಪ್ರೀತಿಯು ಹೇಳುತ್ತದೆ, ನಾನು ನಿನ್ನವನು ಮತ್ತು ನಿನಗಾಗಿ ಏನನ್ನಾದರೂ ಮಾಡಲು ಸಿದ್ಧ. ಈ ಭಾವನೆಯು ಸ್ವಾರ್ಥದಿಂದ ದೂರವಿರುತ್ತದೆ. ಇದರಲ್ಲಿ ಪಡೆಯುವ ಬಯಕೆ ಇರುವುದಿಲ್ಲ, ಕೇವಲ ನೀಡುವ ಹಂಬಲ. ಪ್ರೀತಿಯು ಶುದ್ಧವಾಗಿರುತ್ತದೆ, ನಿಸ್ವಾರ್ಥವಾಗಿರುತ್ತದೆ. ಇದು ನಮ್ಮನ್ನು ಎತ್ತರಕ್ಕೆ ಏರಿಸುತ್ತದೆ, ನಮ್ಮ ಒಳಗಿನಿಂದ ಆನಂದದಿಂದ ತುಂಬಿಸುತ್ತದೆ. ಇದು ನಮ್ಮ ಆತ್ಮವನ್ನು ವಿಸ್ತರಿಸುತ್ತದೆ. ಪ್ರೀತಿ ನಮಗೆ ಕಲಿಸುತ್ತದೆ, ಮುಕ್ತಿಯಲ್ಲಿಯೇ ನಿಜವಾದ ಸಂಬಂಧವಿದೆ ಮತ್ತು ಬಂಧನದಲ್ಲಿ ಕೇವಲ. ಶ್ರೀಕೃಷ್ಣ ಹೇಳುತ್ತಾರೆ, ಮನುಷ್ಯನ ಅತ್ಯಂತ ದೊಡ್ಡ ದೌರ್ಬಲ್ಯ ಯಾವುದು?
ಕೆಲವರು ಅದು ಸಿಕ್ಕು ನಂಬುತ್ತಾರೆ, ಕೆಲವರು ಪ್ರೀತಿ ಎನ್ನುತ್ತಾರೆ, ಕೆಲವರು ಅಹಂಕಾರ ಎಂದು ಹೇಳುತ್ತಾರೆ. ಆದರೆ ವಾಸ್ತವದಲ್ಲಿ ಮನುಷ್ಯನ ಅತಿ ದೊಡ್ಡ ದೌರ್ಬಲ್ಯವೆಂದರೆ ಅವನ ಆಂತರಿಕ ರಹಸ್ಯಗಳನ್ನು ಅವನು ಇತರುವುದು. ನೀವು ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ ನಿಮ್ಮ ರಹಸ್ಯಗಳೇ ನಿಮ್ಮ ನಾಶದ ಕೀಲಿಕೈಗಳಾಗಿವೆ. ನಿಜವಾಗಿಯೂ ಬಲಿಷ್ಠರಾಗಿ ಮತ್ತು ಸಮರ್ಥರಾಗಿ ಉಳಿಯಲು ಬಯಸುವುದಾದರೆ ನಿಮ್ಮ ರಹಸ್ಯಗಳನ್ನು ರಹಸ್ಯವಾಗಿರಿ. ಅವುಗಳನ್ನು ನಿಮ್ಮ ಸ್ನೇಹಿತರಿಗೂ ತಿಳಿಸಬೇಡಿ, ಶತ್ರುಗಳಿಗೂ ತಿಳಿಸಬೇಡಿ. ಏಕೆಂದರೆ ಸಮಯ ಬಂದಾಗ ಯಾರು ನಿಮ್ಮ ಸ್ನೇಹಿತರಾಗಿ ಉಳಿಯುತ್ತಾರೆ ಮತ್ತು ಯಾರು ಶತ್ರುಗಳಾಗುತ್ತಾರೆ ಎಂದು ನಿರ್ಧರಿಸಲು ಸಾಧ್ಯವಾಗುತ್ತದೆ. ರಾವಣನಂತಹ ಶಕ್ತಿಶಾಲಿ ರಾಜನು ಕೂಡ ವಿಭೀಷಣನ ಕಾರಣದಿಂದ ಸೋಲನ್ನು ಅನುಭವಿಸಿದನು. ವಿಭೀಷಣನಿಗೆ ರಾವಣನ ಅಮೃತಕುಂಡದ ರಹಸ್ಯ ತಿಳಿದಿತ್ತು ಮತ್ತು ಇದೇ ಮಾಹಿತಿ ಪ್ರಭು ಶ್ರೀರಾಮನಿಗೆ ರಾವಣನನ್ನು ಸಂಹರಿಸಲು ಸಹಾಯ ಮಾಡಿತು. ಇದು ಏನು ತೋರಿಸುತ್ತದೆ ಎಂದರೆ, ಎಷ್ಟೇ ಶಕ್ತಿ ಇರಲಿ, ನಿಮ್ಮ ರಹಸ್ಯಗಳು ಬಹಿರಂಗವಾದರೆ ನೀವು ಸೋಲಬಹುದು. ಯಾವಾಗ ಯಾವುದೇ ಸಮಯವೋ ಅದರ ಬಗ್ಗೆ ಚಿಂತೆ ಮಾಡುವ ಬದಲು ಅದಕ್ಕೆ ಪರಿಹಾರವನ್ನು ಹುಡುಕಲು ಪ್ರಯತ್ನಿಸಿ. ಚಿಂತೆ ಮಾಡುವುದರಿಂದ ಯಾವುದೇ ಮುಗಿಯುವುದಿಲ್ಲ ಅಥವಾ ಯಾವುದೇ ಪರಿಹಾರವೂ ದೊರೆಯುವುದಿಲ್ಲ. ಇದು ಕೇವಲ ನಮ್ಮನ್ನು ಮತ್ತಷ್ಟು ಗೊಂದಲಕ್ಕೀಡು ಮಾಡುತ್ತದೆ, ನಮ್ಮ ಆತ್ಮವಿಶ್ವಾಸವನ್ನು ದುರ್ಬಲಗೊಳಿಸುತ್ತದೆ. ಮನುಷ್ಯನ ಜೀವನವು ಒಂದು ನಾಣ್ಯದಂತೆ. ಒಂದು ಕಡೆ ಸುಖವಿದ್ದರೆ ಇನ್ನೊಂದು ಕಡೆ ದುಃಖ, ತೊಂದರೆಗಳು ಮತ್ತು ಸಮಸ್ಯೆಗಳು ಇರುತ್ತವೆ. ಇವು ಜೀವನದ ಭಾಜ್ಯ ಅಂಗಗಳು. ಆದರೆ ನಮ್ಮ ಆಲೋಚನೆಗಳು ಬಲಿಷ್ಠವಾಗಿದ್ದರೆ ಯಾವುದೇ ದುಃಖವು ನಮ್ಮನ್ನು ಹೆಚ್ಚು ಹೊಂದಿರಲು ಸಾಧ್ಯವಿಲ್ಲ. ದುಃಖವು ಹೊರಗಿನಿಂದ ಎಷ್ಟೇ ದೊಡ್ಡದಾಗಿ ಕಂಡರೂ ಒಳಗಿನಿಂದ ಅದು ಅಶಾಂತವಾಗಿರುತ್ತದೆ. ನಾವು ಅದನ್ನು ಹೇಗೆ ನೋಡುತ್ತೇವೆ ಎಂಬುದರ ಮೇಲೆ ಇದು ಅವಲಂಬಿಸಿರುತ್ತದೆ. ಯಾವಾಗ ಕಷ್ಟಕ್ಕೆ ಮತ್ತು ಎಲ್ಲೆಡೆಯೂ ಮುಚ್ಚಿದ ಬಾಗಿಲುಗಳು ಕಾಣಿಸುತ್ತವೆಯೋ ಆಗ ಮನಸ್ಸು ನಿರಾಶೆಗೊಳ್ಳಬಹುದು. ಈಗ ಸೋಲನ್ನು ಒಪ್ಪಿಕೊಂಡು ಬೇರೆ ದಾರಿಯಿಲ್ಲ ಎಂದು ಅನಿಸಬಹುದು. ಆದರೆ ಈ ನಕಾರಾತ್ಮಕ ಆಲೋಚನೆಯು ನಮ್ಮನ್ನು ಮತ್ತಷ್ಟು ಆಳವಾಗಿ ತಳ್ಳುತ್ತದೆ. ನೆನಪಿಡಿ, ನಾವು ಹೇಗೆ ಯೋಚಿಸುತ್ತೇವೆಯೋ ಹಾಗೆಯೇ ನಾವು ಆಗುತ್ತೇವೆ. ಯಾವಾಗ ಪರೀಕ್ಷೆಯ ಸಮಯ ಬರುತ್ತದೆ, ಕೆಲವರು ಧೈರ್ಯ ಮತ್ತು ಸಾಹಸದಿಂದ ಅದನ್ನು ಎದುರಿಸುತ್ತಾರೆ. ಆದರೆ ಕೆಲವರು ನಿರಾಶೆಗೊಂಡು ಸೋಲನ್ನು ಒಪ್ಪಿಕೊಳ್ಳುತ್ತೇವೆ. ನಮ್ಮ ಯೋಚನೆಗಳು ಸಕಾರಾತ್ಮಕವಾಗಿದ್ದರೆ ನಾವು ಪ್ರತಿಯೊಂದು ಕಠಿಣ ಪರಿಸ್ಥಿತಿಯಲ್ಲೂ ಯಾವುದಾದರೂ ಒಂದು ವಿಷಯವನ್ನು ಹುಡುಕಬಹುದು. ಅನೇಕ ಜನರು ಪರೀಕ್ಷೆಗಳನ್ನು ಎದುರಿಸಲು ಹೆದರುತ್ತಾರೆ ಮತ್ತು ಕೆಲವರು ಅದನ್ನು ಗಳಿಸಿದ್ದಕ್ಕಾಗಿ ಅಷ್ಟೊಂದು ನಿರಾಶೆಯಲ್ಲಿ ಮುಳುಗಿ ಹೋಗುತ್ತಾರೆ ಎಂದರೆ ಜೀವನವನ್ನು ಕೊನೆಗೊಳಿಸುವ ಬಗ್ಗೆಯೂ ಮಾಡುತ್ತಾರೆ. ಆದರೆ ಈ ಸ್ಥಿತಿಯು ಜೀವನದ ಒಂದು ಸಣ್ಣ ಭಾಗ ಮಾತ್ರ ಎಂದು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಇದು ತಾತ್ಕಾಲಿಕವಾದದ್ದು ಮತ್ತು ಇದರಿಂದ ಹೆದರುವ ಅಗತ್ಯವಿಲ್ಲ. ಜೀವನವು ಬಹಳ ಮತ್ತು ಪ್ರತಿ ಸಮಸ್ಯೆಯ ನಂತರ ಸಂತೋಷವು ಖಂಡಿತವಾಗಿಯೂ ಬರುತ್ತದೆ. ಯಾವಾಗ ಜೀವನದಲ್ಲಿ ದುಃಖ ಬಂದರೂ ಅದನ್ನು ಸಹಿಸುವ ಶಕ್ತಿಯನ್ನು ದೇವರು ನಿಮಗೆ ನೀಡಿದ್ದಾನೆ ಎಂಬುದನ್ನು ನೆನಪಿಡಿ. ಹೇಗೆ ರಾತ್ರಿಯ ನಂತರ ಹಗಲು ಬರಲಿಲ್ಲ, ಅದೇ ರೀತಿಯಲ್ಲಿ ಕಷ್ಟಗಳ ನಂತರ ಸುಖದ ಬಿಸಿಲು ಖಂಡಿತವಾಗಿಯೂ ಮೂಡುತ್ತದೆ. ಶ್ರೀಕೃಷ್ಣ ಹೇಳುತ್ತಾರೆ, ಸೋಮಾರಿತನವನ್ನು ಇಂದಿನಿಂದಲೇ ದೂರ ಮಾಡಿ, ಆದರೆ ಅದು ನಿಧಾನವಾಗಿ ನಿಮ್ಮನ್ನು ಸಂಪೂರ್ಣವಾಗಿ ಹಾಳು ಮಾಡುತ್ತದೆ. ಯಶಸ್ಸಿನ ಬಾಗಿಲನ್ನು ತಲುಪಬೇಕಾದರೆ ನಾವು ಕಷ್ಟದ ಕೀಲಿಕೈಯನ್ನು ಇರಿಸಬೇಕು. ಕನಸುಗಳನ್ನು ನೋಡಿದರೆ ಸಾಲದು, ಏನೂ ಬದಲಾಗುವುದಿಲ್ಲ. ಅವುಗಳನ್ನು ಪೂರೈಸಲು ಕರ್ಮವನ್ನು ಮಾಡಲಿ. ಜೀವನದಲ್ಲಿ ಏನನ್ನಾದರೂ ಪಡೆಯಲು ಮೊದಲು ನಮ್ಮನ್ನು ನಾವೇ ಎಬ್ಬಿಸಬೇಕಾಗುತ್ತದೆ. ಏಕೆಂದರೆ ಯಾರು ಮಲಗಿರುತ್ತಾರೆಯೋ ಅವರು ಏನನ್ನು ಗಳಿಸಲು ಸಾಧ್ಯವಿಲ್ಲ. ಯಾರು ನಿಮ್ಮಿಂದ ಬೇಸರಗೊಂಡಿದ್ದಾರೆಯೋ ಅವರನ್ನು ಬಿಟ್ಟುಬಿಡಿ. ಏಕೆಂದರೆ ಯಾರಲ್ಲಿಯೂ ಭಾರವಾಗಿ ಉಳಿಯುವುದಕ್ಕಿಂತ ಒಂದು ಒಳ್ಳೆಯ ಸ್ಮರಣೆಯಾಗಿ ಉಳಿಯುವುದು ಉತ್ತಮ. ಜೀವನವನ್ನು ಜೀವಿಸಬೇಕಾದರೆ ಇದ್ದೇ ಇರುತ್ತವೆ. ಇಲ್ಲವಾದರೆ ಮರಣದ ನಂತರ ಸುಟ್ಟು ಹೋಗುವುದರ ಅನುಭವವೂ ಆಗುವುದಿಲ್ಲ. ಸಂತೋಷವಾಗಿ ಇಡುವುದು ಬದುಕಿರುವ ಕಪ್ಪೆಯನ್ನು ತೂಕ ಮಾಡುವಷ್ಟು ಕಷ್ಟದ ಕೆಲಸ. ಒಂದರಲ್ಲಿ ಇನ್ನೊಂದು ಜಿಗಿದು ಹೋಗುತ್ತದೆ. ಆದ್ದರಿಂದ ಎಲ್ಲರನ್ನೂ ಸಂತೋಷಪಡಿಸಲು ಪ್ರಯತ್ನಿಸಬೇಡಿ. ಬದಿಗೆ ನಿಮ್ಮನ್ನು ನೀವು ಸಂತೋಷವಾಗಿ ಇರಿಸಿಕೊಳ್ಳಲು ಕಲಿಯಿರಿ. ಯಾರು ವಂಚನೆ ಮಾಡುತ್ತಾರೆಯೋ ಅವರಿಗೆ ಮಾತ್ರ ಹೆದರಿ. ವಾದ ಮಾಡುವ ಜನರಿಗೆ ಹೆದರಬೇಡಿ. ವಾದ ಮಾಡುವವನು ಸ್ಪಷ್ಟವಾಗಿರುತ್ತಾನೆ, ಆದರೆ ವಂಚನೆ ಮಾಡುವ ಬೆನ್ನ ಹಿಂದೆ ಇರಿಯಬಹುದು. ಮನುಷ್ಯನೊಳಗೆ ಇಷ್ಟು ಆತ್ಮಗೌರವ ಇರಬೇಕು ಎಂದರೆ ಯಾರೂ ಅವನನ್ನು ಕೀಳಾಗಿ ಕಾಣಬಾರದು. ಮನುಷ್ಯನು ಹುಟ್ಟಿದಾಗ ಅವನ ಬಳಿ ಉಸಿರಾಟವಿರುತ್ತದೆ, ಆದರೆ ಹೆಸರಿರುವುದಿಲ್ಲ. ಅವನು ಸತ್ತಾಗ ಅವನ ಬಳಿ ಹೆಸರಿರುತ್ತದೆ, ಆದರೆ ಉಸಿರಾಟವಿರುವುದಿಲ್ಲ. ಈ ಉಸಿರಾಟ ಮತ್ತು ಹೆಸರಿನ ನಡುವಿನ ಪ್ರಯಾಣವನ್ನೇ ನಾವು ಜೀವನ ಎಂದು ಕರೆಯುತ್ತೇವೆ. ಯಾವುದರ ಕೊಯಲಿಯೂ ಬದುಕಬೇಡಿ, ಯಾರ ಪ್ರಭಾವದಲ್ಲಿಯೂ ಬದುಕಬೇಡಿ. ಈ ಜೀವನವು ನಿಮ್ಮದು. ಇದನ್ನು ನಿಮ್ಮ ಸ್ವಭಾವದಲ್ಲಿ ಯಾರಿಗೂ ಬೇಸರವಾಗದಿರಲಿ ಎಂದು ಯಾವಾಗಲೂ ಯೋಚಿಸಬೇಡಿ. ಯಾವುದೇ ಮಾತಿನಿಂದ ನಿಮಗೆ ಸಹ ಬೇಸರವಾಗಬಹುದು. ಇವು ಎಂದಾದರೂ ಯೋಚಿಸಿದ್ದೀರಾ? ಸಾಮಾನ್ಯವಾಗಿ ಜನರು ತಮಾಷೆಯ ನೆಪದಲ್ಲಿ ತಮ್ಮ ಮನಸ್ಸಿನ ಮಾತನ್ನು ಹೇಳಿಬಿಡುತ್ತಾರೆ. ಆದರೆ ಪ್ರತಿ ಪದವನ್ನು ಗಮನವಿಟ್ಟು ಕೇಳಿ.
ಏಕೆಂದರೆ ಅನೇಕ ಸಂಬಂಧಗಳು ಈ ಕಾರಣದಿಂದ ಮುರಿದು ಹೋಗುತ್ತವೆ. ಜನರು ನಾನು ತಮಾಷೆ ಮಾಡುತ್ತಿದ್ದೆ ಎಂದು ಹೋಗುತ್ತಾರೆ ಮತ್ತು ಎದುರಿಗಿರುವವರ ಆತ್ಮಕ್ಕೆ ಆಘಾತವಾಗುತ್ತದೆ. ಜೀವನದಲ್ಲಿ ಏನಾದರೂ ದೊಡ್ಡದನ್ನು ಸಾಲಿ ನಿಮ್ಮ ಸಂಪೂರ್ಣ ಗಮನ ಮತ್ತು ಶಕ್ತಿಯನ್ನು ಅದರ ಮೇಲೆ ಕೇಂದ್ರೀಕರಿಸಿ. ನಿಮ್ಮ ಪಾಲಿಗೆ ಯಾವುದು ಸೃಷ್ಟಿಯಾಗಿದೆ ಖಂಡಿತವಾಗಿಯೂ ನಿಮಗೆ ಸಿಗುತ್ತದೆ ಎಂದು ನಂಬಿಕೆ ಇಡಿ. ನಿಮ್ಮ ಯೋಗ್ಯತೆಗಿಂತ ದೊಡ್ಡದಾದ ಪ್ರದರ್ಶನಗಳು ಮನುಷ್ಯನನ್ನು ತೊಡಗಿಸುತ್ತವೆ. ನಾನು ಕಂಡಿದ್ದೇನೆ, ಜನರು ಸಂಬಂಧಗಳನ್ನು ಉಳಿಸಿಕೊಳ್ಳುವಲ್ಲಿ ಬಹಳ ಬೇಗ ನೆನೆದು ಹೋಗುತ್ತಾರೆ. ಇನ್ನೇ ಹೆಗಲಿಗೆ ಹೆಗಲು ಕೊಟ್ಟು ನಡೆಯುತ್ತಿದ್ದವರೇ ಇಂದು ದಾರಿ ಬದಲಾಯಿಸುತ್ತಾರೆ. ರಾವಣನ ಜೀವನದಿಂದ ದೊಡ್ಡ ಪಾಠ ಇದೇ ಆಗಿದೆ. ಅದು ಸಹೋದರನಾಗಲಿ ಅಥವಾ ಸ್ನೇಹಿತನಾಗಲಿ, ನಿಮ್ಮ ಶಕ್ತಿಯನ್ನು ಮತ್ತು ನಿಮ್ಮ ರಹಸ್ಯಗಳನ್ನು ನಿಮ್ಮ ಬಳಿಯೇ ಇಟ್ಟುಕೊಳ್ಳಿ. ಕಣ್ಣಿನ ನೀರನ್ನು ಮತ್ತು ಮನಸ್ಸಿನ ಕಥೆಯನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಅವುಗಳು ಪದಗಳಲ್ಲಿ ವ್ಯಕ್ತವಾಗುವುದಿಲ್ಲ, ಕೇವಲ ಅನುಭವಿಸಲಾಗುತ್ತವೆ. ನಿಮಗೆ ಯಾವುದರಿಂದ ಒಳ್ಳೆಯದನ್ನು ನಿರೀಕ್ಷಿಸುತ್ತೀರೋ ಅಲ್ಲೇ ಜೀವನವು ನಿಮಗೆ ಅವಮಾನ ಮಾಡುತ್ತದೆ. ಎಷ್ಟು ನಿರೀಕ್ಷೆಗಳು ಹೆಚ್ಚಾಗಿರುತ್ತವೆಯೋ ಅಷ್ಟೇ ಆಳವಾಗುತ್ತದೆ. ಜನರು ನನ್ನ ಹೃದಯ ಕಲ್ಲಿನಂತಿದೆ ಎಂದು ಹೇಳುತ್ತಾರೆ, ಆದ್ದರಿಂದ ಅದು ಕರಗಲು ಬರುವುದಿಲ್ಲ. ಈಗ ನಾನು ಏನು ಬರುತ್ತದೆ ಮತ್ತು ಏನು ಬರುವುದಿಲ್ಲ ಎಂದು ನನಗೆ ಕೇವಲ ಋತುಗಳಂತೆ ಬದಲಾಗಲು ಬರುವುದಿಲ್ಲ. ಸಮಯದಲ್ಲಿ ದುಃಖಗಳು ಹೆಚ್ಚಾಗಿವೆ ಎಂದಲ್ಲ, ಬದಲಿಗೆ ಸತ್ಯವೇನೆಂದರೆ ನಮ್ಮ ಸಹಿಷ್ಣುತೆ ಕಡಿಮೆ. ಸಮಯವು ಯಾವಾಗಲೂ ಅಲ್ಲಿಯೇ ಇರುತ್ತದೆ, ಆದರೆ ಅದು ಖಂಡಿತವಾಗಿ ತೋರಿಸುತ್ತದೆ ಮತ್ತು ಯಾವ ರೀತಿಯ ಮುಖಗಳಿವೆ ಎಂದು. ಯಾರಾದರೂ ನಿಮ್ಮನ್ನು ಹೊಗಳಿದರೆ ಅದನ್ನು ವಿನಮ್ರತೆಯಿಂದ ಸ್ವೀಕರಿಸಿ ಮತ್ತು ಯಾರಾದರೂ ಟೀಕಿಸಿದರೆ ಅದರ ಮೇಲೆ ನೀವು ಆಳವಾಗಿ ಯೋಚಿಸಿ. ಕೆಲವೊಮ್ಮೆ ಯಾರು ನಮ್ಮನ್ನು ಬಯಸುತ್ತಾರೆಯೋ ಅವರೇ ನಮಗೆ ದೊಡ್ಡ ಪಾಠವನ್ನು ಕಲಿಸಿ ಹೋಗುತ್ತಾರೆ. ಯಾವಾಗ ಮಳೆ ಅದು ನಮಗೆ ಈ ಸಂದೇಶವನ್ನು ನೀಡುತ್ತದೆ: ಬಿಸಿಲು ಎಷ್ಟೇ ಇದ್ದರೂ ಅದು ಶಾಶ್ವತವಾಗಿ ಇರುವುದಿಲ್ಲ. ದುಃಖವು ಎಷ್ಟೇ ದೊಡ್ಡದಾಗಿದ್ದರೂ ಅದು ಶಾಶ್ವತವಾಗಿರುವುದಿಲ್ಲ. ಜೀವನದಲ್ಲಿ ಲಾಭವಿಲ್ಲದೆ ಸ್ವಾರ್ಥವಿಲ್ಲದೆ ಜನರನ್ನು ಭೇಟಿಯಾಗುವುದು ಮತ್ತು ಪ್ರದರ್ಶನವಿಲ್ಲದೆ ಜೀವಿಸುವುದನ್ನು ಕಲಿಯಿರಿ. ನಿಜವಾದ ಶ್ರೀಮಂತಿಕೆ ಬ್ಯಾಂಕ್ ಬ್ಯಾಲೆನ್ಸ್ನಿಂದ ನಿರ್ಧಾರವಾಗುವುದಿಲ್ಲ, ಬದಲಿಗೆ ಮನಸ್ಸಿನ ಶಾಂತಿಯಿಂದ. ನಿಜವಾದ ಕತ್ತಲೆ ಎಲ್ಲಿದೆಯೋ ಅಲ್ಲಿ ಬಡತನವಿರುವುದಿಲ್ಲ, ಬದಲಿಗೆ ಅಲ್ಲಿ ಮನಸ್ಸು ಬಡವಾಗುತ್ತದೆಯೋ. ಒಂದು ಮನೆಯಲ್ಲಿ ಒಟ್ಟಿಗೆ ಇರುವುದು ಕೇವಲ ಕುಟುಂಬ ಎಂದು ಕರೆಸಿಕೊಳ್ಳಲು ನಿಜವಾದ ಕುಟುಂಬ ಅಂದರೆ ಅಲ್ಲಿ ಜನರು ಪರಸ್ಪರರ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುತ್ತಾರೆ, ಬಗ್ಗೆ ಸತ್ಯವಾದ ಕಾಳಜಿಯನ್ನು ವಹಿಸುತ್ತಾರೆ. ಕೆಲವೊಮ್ಮೆ ನಾವು ಕೇವಲ ಈ ಕಾರಣಕ್ಕಾಗಿ ಪರಸ್ಪರ ಅವನು ನನ್ನನ್ನು ನೆನಪಿಸಿಕೊಳ್ಳುವುದಿಲ್ಲ, ಹಾಗಾದರೆ ನಾನು ಏಕೆ ನೆನಪಿಸಿಕೊಳ್ಳಬೇಕು ಇದು. ಆದರೆ ಯಾರ ದೃಷ್ಟಿಯಲ್ಲಿ ನೀವು ಒಳ್ಳೆಯವರಾಗಿರುತ್ತೀರೋ ಅವರಿಗೆ ನೀವು ಯಾವಾಗಲೂ ಒಳ್ಳೆಯವರಾಗಿಯೇ ಇರುತ್ತೀರಿ. ದೃಷ್ಟಿಯಲ್ಲಿ ನೀವು ಕೆಟ್ಟವರಾಗಿರುತ್ತೀರೋ ಅವರಿಗಾಗಿ ಒಳ್ಳೆಯವರಾಗಲು ಪ್ರಯತ್ನಿಸುವುದು ವ್ಯರ್ಥ. ಪ್ರತಿ ಬಿರುಗಾಳಿಯನ್ನು ಅಸ್ತವ್ಯಸ್ತಗೊಳಿಸಲು ಬರುವುದಿಲ್ಲ. ಕೆಲವು ಬಿರುಗಾಳಿಗಳು ನಿಮ್ಮ ಮಾರ್ಗವನ್ನು ಸ್ವಚ್ಛಗೊಳಿಸಲು ಕೂಡ ಬರುತ್ತವೆ. ನೀವು ನಿಮ್ಮ ಸುತ್ತ ಅರ್ಥ ಮಾಡಿಕೊಳ್ಳುವ ಜನರನ್ನು ಇರಿಸಿಕೊಂಡಾಗ ಜೀವನ ಸುಲಭವಾಗ್ತದೆ. ಯಾರ ಕೆಟ್ಟದ್ದನ್ನು ಮಾಡಿದರೆ ಅದು ಅವರ ಕರ್ಮ, ಆದರೆ ನೀವು ಯಾರ ಕೆಟ್ಟದ್ದನ್ನು ಮಾಡಬಾರದು, ಇದು ನಿಮ್ಮ ಧರ್ಮ. ವಾದ ಮಾಡಬೇಡಿ. ಯಾರಾದರೂ ಆನೆಯು ಹಾರುತ್ತದೆ ಎಂದು ಹೆದರೆ ನೀವು ಕೇವಲ ನಗುತ್ತಾ ನೀವು ಹೇಳುವುದು ಸರಿ ಎಂದು ಹೇಳಿ, ಏಕೆಂದರೆ ಕೆಲವು ಜಗಳಗಳನ್ನು ಗೆಲ್ಲುವುದರಿಂದಲ್ಲ, ಬದಲಿಗೆ ಗೆಲ್ಲಲಾಗುತ್ತದೆ. ನೀವು ಯಾವಾಗ ನಿಮ್ಮೊಂದಿಗೆ ಸ್ನೇಹ ಬೆಳೆಸುತ್ತೀರೋ ಆಗ ನಿಮಗೆ ಅರ್ಥವಾಗುತ್ತದೆ, ನನ್ನಿಂದ ಚೆನ್ನಾಗಿ ನನ್ನನ್ನು ಯಾರೂ ತಿಳಿದಿಲ್ಲ ಎಂದು. ಜೀವನದಲ್ಲಿ ಯಾವಾಗಲೂ ನೆನಪಿಡಿ, ಎಲ್ಲಿ ಸಂಘರ್ಷವೋ ಅಲ್ಲಿ ಯಶಸ್ಸು ಇರುವುದಿಲ್ಲ, ಎಲ್ಲಿ ತ್ಯಾಗವಿರುವುದಿಲ್ಲವೋ ಅಲ್ಲಿ ಪ್ರೀತಿಯೂ ಇರುವುದಿಲ್ಲ, ತಾಳ್ಮೆ ಇರುವುದಿಲ್ಲವೋ ಅಲ್ಲಿ ನೆಮ್ಮದಿಯೂ ಇರುವುದಿಲ್ಲ. ನಿಮ್ಮ ನೋವನ್ನು ಯಾರಿಗೂ ಹೇಳಬೇಡಿ, ಏಕೆ ಜೀಳಿದ ನಂತರ ಬೆನ್ನ ಹಿಂದೆ ಅದನ್ನು ಗೇಲಿ ಮಾಡುತ್ತಾರೆ. ಸಹೋದರನ ಸಂಬಂಧವನ್ನು ದೇವರು ಕಷ್ಟದಲ್ಲಿ ಜೊತೆ ನೀಡಿ ಮಾಡಿದ್ದ, ಆದರೆ ಇಂದು ದುಃಖಕರ ಸಂಗತಿಯೆಂದರೆ ಈ ಸಂಬಂಧವು ಕೇವಲ ಆಸ್ತಿಯನ್ನು ಹಂಚಿಕೊಳ್ಳುವವರಿಗಷ್ಟೇ ಸೀಮಿತವಾಗಿದೆ. ನಾವೆಲ್ಲರೂ ಕೆಲವೊಮ್ಮೆ ಸಣ್ಣ ಸಣ್ಣ ಗಿಡಗಳನ್ನು ನೆಡುತ್ತೇವೆ, ನಾವು ಅವುಗಳನ್ನು ಪ್ರೀತಿಸುತ್ತೇವೆ, ಅವುಗಳ ಕಾಲಕಾಲಕ್ಕೆ ನೀರನ್ನು ಕೊಡುತ್ತೇವೆ. ಆದರೆ ನಮ್ಮ ಪ್ರೀತಿಯ ಕಾರಣದಿಂದಾಗಿ ನಾವು ದಿನಕ್ಕೆ 6 ಬಾರಿ ನೀರು ಕೊಟ್ಟರೆ ಅದು ಮತ್ತಷ್ಟು ಚೆನ್ನಾಗಿ ಬೆಳೆಯುತ್ತದೆಯೇ? ಅದು ಅದಕ್ಕೆ ಶುಭವಾಗುತ್ತದೆಯೇ? ಖಂಡಿತವಾಗಿಯೂ ಇಲ್ಲ. ಬೇರುಗಳು ಕೊಳೆಯುತ್ತವೆ, ಏಕೆಂದರೆ ಅದರ ಬೇರುಗಳಲ್ಲಿ ನೀರನ್ನು ಹೀರಿಕೊಳ್ಳುವ ಶಕ್ತಿಯೂ ಮುಗಿದು. ಆದ್ದರಿಂದ ಅದನ್ನು ಸರಿಯಾದ ಪ್ರಮಾಣದಲ್ಲಿ ಮತ್ತು ಸರಿಯಾದ ಸಮಯದಲ್ಲಿ ನೀರು ಕೊಡುವುದು ಅಗತ್ಯ. ಜೀವನವೂ ಇದೇ ರೀತಿ ಇದೆ. ಪ್ರತಿ ವಿಷಯಕ್ಕೂ ಸಮಯ ಮತ್ತು ಸಮತೋಲನದ ಅಗತ್ಯವಿದೆ. ಪ್ರತಿ ಕಾಮಕ್ಕೂ ಜಾಗ ಮತ್ತು ತಿಳುವಳಿಕೆಯ ಅಗತ್ಯವಿದೆ. ಯಾವಾಗ ಒಬ್ಬ ವ್ಯಕ್ತಿಯು ಪರಿಶ್ರಮ ಮಾಡುತ್ತಾನೆ, ಸಂಪೂರ್ಣ ಪ್ರಯತ್ನ ಮಾಡುತ್ತಾನೆ, ಆದರೆ ಇಷ್ಟೆಲ್ಲ ಮಾಡಿದ ನಂತರವೂ ಯಶಸ್ಸು ಸಿಗುವುದಿಲ್ಲವೋ ಆಗ ಅನೇಕ ಜನರು ನಕಲು ಮಾಡಲು ಪ್ರಯತ್ನಿಸುತ್ತಾರೆ. ಅವರು ಯೋಚಿಸುತ್ತಾರೆ, ಬಹುಶಃ ನಾವು ಬೇರೊಬ್ಬರ
ಗಮ್ಯಸ್ಥಾನವನ್ನು ತಲುಪಬಹುದು ಎಂದು. ಆದರೆ ನಿಮ್ಮ ಬಾಲ್ಯವು ನೆನಪಿದೆಯೇ? ನೀವು ಶಾಲೆಯಲ್ಲಿ ಹೋಗುತ್ತಿದ್ದಾಗ ಕೆಲವು ವಿದ್ಯಾರ್ಥಿಗಳು ನಕಲು ಮಾಡಿ ಪಾಸ್ ಆಗುತ್ತಿದ್ದರು. ಆದರೆ ಜೀವನದ ಪ್ರಶ್ನೆಯಿಲ್ಲ. ಇಲ್ಲಿ ಪ್ರತಿಯೊಬ್ಬರ ಪ್ರಶ್ನೆ ಪತ್ರಿಕೆ ವಿಭಿನ್ನವಾಗಿರುತ್ತದೆ. ಅದರ ಕಷ್ಟದ ಮಟ್ಟ ಅದರ ಪರೀಕ್ಷೆ ವಿಭಿನ್ನವಾಗಿರುತ್ತದೆ. ಶಾಲೆಯಲ್ಲಿ ಎಲ್ಲರ ಪ್ರಶ್ನೆಗಳು ಒಂದೇ ಆಗಿರುತ್ತವೆ. ಆದರೆ ಜೀವನದಲ್ಲಿ ಪ್ರತಿಯೊಬ್ಬರ ಪ್ರಶ್ನೆಗಳು ಬೇರೆ ಬೇರೆಯಾಗಿರುತ್ತವೆ. ಆದ್ದರಿಂದ ಜೀವನದಲ್ಲಿ ನಕಲು ಮಾಡುವುದು ಸಿಗುವುದಿಲ್ಲ. ಪ್ರತಿಯೊಬ್ಬರೂ ತಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಾವೇ ಕಂಡುಕೊಳ್ಳಬೇಕಾಗುತ್ತದೆ. ಜೀವನದ ಸತ್ಯವನ್ನು ಅರ್ಥ ಮಾಡಿಕೊಂಡರೆ, ಇತರರನ್ನು ನಕಲು ಮಾಡದಿದ್ದರೆ, ನಿಮ್ಮದೇ ಆದ ಮಾರ್ಗವನ್ನು ಮಾಡಿದರೆ ಯಶಸ್ಸು ನಿಮ್ಮದೇ ಆಗಿರುತ್ತದೆ. ಯಾರನ್ನಾದರೂ ನಿಮ್ಮ ಇಷ್ಟದ ವ್ಯಕ್ತಿಯನ್ನಾಗಿ ಮಾಡಿಕೊಳ್ಳುವುದೇವಲ್ಲ, ಆದರೆ ಯಾರ ಇಷ್ಟದ ವ್ಯಕ್ತಿಯಾಗಿರುವುದು ನಿಜವಾಗಿಯೂ ದೊಡ್ಡ ವಿಷಯವಾಗಿದೆ. ನಿಮ್ಮ ಒಳ್ಳೆಯದಾಗಿದ್ದರೆ ಮತ್ತು ನಿಮ್ಮ ಗುರಿ ಸರಿಯಾಗಿದ್ದರೆ ಯಾವುದೋ ಒಂದು ರೂಪದಲ್ಲಿ ಮಿಳಿರುವವನು ನಿಮಗೆ ಸಹಾಯ ಮಾಡುತ್ತಾನೆ. ನಾವು ಎಷ್ಟೇ ಉತ್ತಮ ಪುಸ್ತಕಗಳನ್ನು ಓದಿದರೂ, ಎಷ್ಟೇ ಸ್ಫೂರ್ತಿದಾಯಕ ಮಾತನ್ನು ಕೇಳಿದರೂ, ನಾವು ಅವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವವರೆಗೆ ಅವುಗಳಿಂದ ಯಾವುದೇ ನಿಜವಾದ ಲಾಭವಿಲ್ಲ. ಯಾರನ್ನಾದರೂ ಕ್ಷಮಿಸುವುದು ಎಂದು ಹೇಳಲು ಸುಲಭ, ಆದರೆ ಹೃದಯದಿಂದ ಕ್ಷಮಿಸಲು ಇಡೀ ಜೀವನವೇ ಶ್ರೀಕೃಷ್ಣ ಹೇಳುತ್ತಾರೆ, ಹೇ ಅರ್ಜುನ, ನೀನು ನಿನ್ನ ಒಳಿತನ್ನು ಬಯಸುವುದಾದರೆ ಎಲ್ಲ ಮತ್ತು ಉಪದೇಶಗಳನ್ನು ತ್ಯಜಿಸಿ ನನ್ನ ಶರಣಿಗೆ ಬಾ. ನಾನು ನಿನಗೆ ಬುದ್ಧಿಯನ್ನು ನೀಡುತ್ತೇನೆ. ಜೀವನದಲ್ಲಿ ಯಾವಾಗಲೂ ನಗುತ್ತಾ ಇರಿ, ಏಕೆಂದರೆ ಸುಂದರ ಆಭರಣಗಳು ಅಥವಾ ದುಬಾರಿ ವಸ್ತ್ರಗಳು ನಮ್ಮನ್ನು ಅಷ್ಟೊಂದು ಸುಂದರವಾಗಿಸುವುದು. ಎಷ್ಟು ಒಂದು ಪ್ರೀತಿಯ ನಗು ನಮ್ಮನ್ನು ಸುಂದರವಾಗಿಸುತ್ತದೆ. ಸಮಸ್ಯೆಗಳು ಜೀವನದ ಒಂದು ಭಾಗ. ಇವುಗಳಿಂದಬಾರದು, ಬದಲಿಗೆ ದೃಢವಾಗಿ ಎದುರಿಸಬೇಕು. ಏಕೆಂದರೆ ಯಾವ ಜನರು ಸಮಸ್ಯೆ ತಾರೆಯೋ ಅವರು ಜೀವನದ ಓಟದಲ್ಲಿ ಹಿಂದೆ ಉಳಿಯುತ್ತಾರೆ. ಆದರೆ ಯಾರು ಸಮಸ್ಯೆಗಳೊಂದಿಗೆ ಅವರು ಜೀವನದಲ್ಲಿ ಮುಂದೆ ಸಾಗುತ್ತಾರೆ. ಶ್ರೀಕೃಷ್ಣ ಹೇಳುತ್ತಾರೆ, ಜೀವನವನ್ನು ಇಟ್ಟುಕೊಳ್ಳಬೇಕು. ಶೂನ್ಯವು ತಾನಾಗಿ ಶೂನ್ಯವಾಗಿರುತ್ತದೆ, ಆದರೆ ಯಾವಾಗ ಅದರೊಂದಿಗೆ ಸೇರಿಕೊಳ್ಳುತ್ತದೆಯೋ ಆಗ ಅದರ ಬೆಲೆ ಹೆಚ್ಚಾಗುತ್ತದೆ. ಸಮಸ್ಯೆಗಳು ಬಂದಾಗ ಎಂದಿರಬೇಡಿ, ಏಕೆಂದರೆ ಸಮಯವು ದುರ್ಬಲವಾಗಿರಬಹುದು, ಆದರೆ ನೀವು ಅಲ್ಲ. ಯಾವಾಗ ಬರುತ್ತದೆಯೋ ಮರದ ಕೆಲವು ಕೊಂಬೆಗಳು ಮುರಿದು ಹೋಗುತ್ತವೆ, ಆದರೆ ಬೇರುಗಳು ನೆಲದಲ್ಲಿ ಮತ್ತಷ್ಟು ಹೋಗುತ್ತವೆ. ಅದೇ ರೀತಿ ಯಾವಾಗ ಜೀವನದಲ್ಲಿ ಕಷ್ಟಗಳು ಬರುತ್ತವೆಯೋ ಕೆಲವು ವಿಷಯಗಳು ದೂರವಾಗಬಹುದು, ಆದರೆ ನೀವು ಬಲಿಷ್ಠರಾಗಿದ್ದರೆ ಪ್ರತಿಯೊಂದು ಕಷ್ಟವೂ ನಿಮ್ಮನ್ನು ಮತ್ತಷ್ಟು ಶಕ್ತಿಶಾಲಿಯನ್ನಾಗಿ ಮಾಡುತ್ತದೆ. ಎಲ್ಲರೂ ಯಾವುದಾದರೂ ಒಬ್ಬರ ಮೇಲೆ ವಿಶ್ವಾಸವಿಟ್ಟು ಜೀವಿಸುತ್ತೇವೆ. ಆದ್ದರಿಂದ ನಿಮ್ಮ ಮೇಲೆ ವಿಶ್ವಾಸವಿಡುವ ಜನರ ನಂಬಿಕೆ ಎಂದಿಗೂ ಮುರಿಯದಂತೆ ನೀವು ಪ್ರಯತ್ನಿಸಬೇಕು. ವಿಶ್ವಾಸವೇ ಆ ಬೀಜ, ಇದರಿಂದ ಸಂಬಂಧಗಳ ವೃಕ್ಷವು ಬೆಳೆಯುತ್ತದೆ. ಅದು ಒಮ್ಮೆ ಮುರಿದರೆ ಅದನ್ನು ಜೋಡಿಸುವುದು ಬಹಳ ಕಷ್ಟಕರವಾಗುತ್ತದೆ. ಶ್ರೀಕೃಷ್ಣ ಹೇಳುತ್ತಾರೆ, ಚಿಟ್ಟೆಯು ಆಕಾಶದಲ್ಲಿ ಅದು ಸುಂದರವಾದ ಹೂವುಗಳ ರಸವನ್ನು ಹೀರುತ್ತದೆ, ಮುಕ್ತವಾಗಿ ಎಲ್ಲೆಡೆ ಸುತ್ತಾಡುತ್ತದೆ. ಆದರೆ ಈ ಸಂಪೂರ್ಣವಾಗಿ ಸುರಕ್ಷಿತವಾಗಿರುವುದಿಲ್ಲ. ಅದು ಹಾರಿದ ತಕ್ಷಣ ಅನೇಕ ಬೇಟೆಗಾರ ಜೀವಿಗಳು ಅಲ್ಲಿರುತ್ತವೆ. ಆದರೆ ಚಿಟ್ಟೆಯು ತನ್ನ ಗೂಡಿನೊಳಗೆ ಇರುವಾಗ ಯಾರೂ ಅದನ್ನು ನೋಡಲು ಸಾಧ್ಯವಿಲ್ಲ, ಅದರ ಮೇಲೆ ದಾಳಿ ಮಾಡಲು ಸಾಧ್ಯವಿಲ್ಲ. ಆದರೆ ಆ ಸ್ಥಿತಿಯಲ್ಲಿ ಅದು ಬಂಧಿತವಾಗಿರುತ್ತದೆ, ಸ್ಥಿರವಾಗಿರುತ್ತದೆ. ಅದು ಸಂಸಾರದ ಸೌಂದರ್ಯವನ್ನು ನೋಡಲು ಸಾಧ್ಯವಿಲ್ಲ, ಆಕಾಶದ ಎತ್ತರಗಳನ್ನು ಮುಟ್ಟಲು ಸಾಧ್ಯವಿಲ್ಲ. ನಾವು ನಮ್ಮ ಆರಾಮ ಮತ್ತು ಸುರಕ್ಷತೆಯ ಆವರಣದಲ್ಲಿ ಇರುವವರೆಗೆ ನಾವು ಜೀವಂತವಾಗಿರುತ್ತೇವೆ. ವಾಸ್ತವವಾಗಿ ಜೀವನವನ್ನು ಸಂಪೂರ್ಣವಾಗಿ ಜೀವಿಸಲು ಸಾಧ್ಯವಾಗುವುದಿಲ್ಲ. ನಾವು ಏನಾದರೂ ದೊಡ್ಡದನ್ನು ನಮ್ಮ ಗುರಿಗಳನ್ನು ತಲುಪಬೇಕಾದರೆ ನಾವು ಈ ಸುರಕ್ಷತೆಯ ಬಂಧನವನ್ನು ಮುರಿಯಲೇಬೇಕು ಮತ್ತು ಸ್ಥಿರತೆಯನ್ನು ತ್ಯಜಿಸಲೇಬೇಕು. ಏಕೆಂದರೆ ಯಶಸ್ಸು ಅವರಿಗೆ ಮಾತ್ರ ಸಿಗುತ್ತದೆ ಯಾರು ತಮ್ಮ ಬಂದು ಪ್ರಪಂಚದ ಸವಾಲುಗಳನ್ನು ಎದುರಿಸುತ್ತಾರೆಯೋ. ಅಪಾಯಗಳನ್ನು ತೆಗೆದುಕೊಳ್ಳಲು ನೀವು ಹೆದರಿದರೆ ನಿಮ್ಮನ್ನು ಅದೇ ಗೂಡಿನಲ್ಲಿ ಬಂಧಿಸಿ ಇಡುತ್ತದೆ. ಆದರೆ ಚಿಟ್ಟೆಯಂತೆ ನಿಮ್ಮ ರೆಕ್ಕೆಗಳನ್ನು ನೀವು ಹರಡಿದರೆ ನಿಮಗಾಗಿ ಇರುತ್ತದೆ. ಹೌದು, ಸವಾಲುಗಳು ಇರುತ್ತವೆ, ಹೌದು, ಅಪಾಯಗಳು ಇರುತ್ತವೆ. ಆದರೆ ಜೀವನದ ನಿಯಮ, ಯಾರು ಮುಂದೆ ಸಾಗುತ್ತಾರೆಯೋ ಅವರು ಮಾತ್ರ ಎತ್ತರಕ್ಕೆ ತಲುಪುತ್ತಾರೆ. ಅದು ತನ್ನ ಗೂಡಿನಿಂದ ಹೊರಬಂದ ತಕ್ಷಣ ಅದರ ಹಾರಾಟ ಪ್ರಾರಂಭವಾಗುತ್ತದೆ. ಅದರ ರೆಕ್ಕೆ ಸುಂದರವಾಗಿರುತ್ತವೆಯೋ ಅದರ ಹಾರಾಟವು ಅಷ್ಟೇ ಎತ್ತರದಲ್ಲಿರುತ್ತದೆ. ಒಂದು ಮರವು ತಾನು ಎಷ್ಟು ಕಳೆದುಕೊಂಡೆ ಎಂದು ಚಿಂತೆ ಮಾಡುವುದಿಲ್ಲ, ಅದು ಯಾವಾಗಲೂ ಹೊಸ ಹೂವುಗಳನ್ನು ಸೃಷ್ಟಿ ಮಾಡುವಲ್ಲಿ ನಿರತವಾಗಿರುತ್ತದೆ. ನಾವು ಕೂಡ ಜೀವನದಲ್ಲಿ ಇದೇ ದೃಷ್ಟಿಕೋನವನ್ನು ಅಳವಡಿಸಿಕೊಳ್ಳಬೇಕು. ಯಾವುದನ್ನು ನಾವು ಕಳೆದುಕೊಂಡಿದ್ದೇವೆಯೋ ಅದನ್ನು ಮರೆತು ಹೊಸ ಅವಕಾಶಗಳು ಮತ್ತು ಸಾಧ್ಯತೆಗಳ ಮೇಲೆ ಗಮನ ಕೊಡಬೇಕು. ಏಕೆಂದರೆ ಸಮಯ ಕಳೆದ ನಂತರ ನಮಗೆ ಮರಳಿ ಬರುವುದಿಲ್ಲ. ಪ್ರತಿ ಕ್ಷಣದ ಮೌಲ್ಯವನ್ನು ತಿಳಿಯಿರಿ.
ಯಶಸ್ಸು ಕೇವಲ ಕೈಗಳ ರೇಖೆಗಳಲ್ಲಿ ಇರುವುದನ್ನು ಯಾರು ಹೇಳುತ್ತಾರೆ? ಯಶಸ್ಸನ್ನು ಕೈಗಳೇ ಇಲ್ಲದವರು ಕೂಡ ಸಾಧಿಸುತ್ತಾರೆ. ತಾಳ್ಮೆಯನ್ನು ಕಲಿಯಿರಿ. ಸತ್ಯವು ತಾನು ಸತ್ಯ ಎಂದು ಎಂದಿಗೂ ಹೇಳಿಕೊಳ್ಳುವ ಅಗತ್ಯವಿರುವುದಿಲ್ಲ. ಆದರೆ ಸುಳ್ಳು ತಾನೇ ಸತ್ಯ ಎಂದು ಹೇಳಿಕೊಳ್ಳುತ್ತದೆ. ಕೃಷ್ಣ ಹೇಳುತ್ತಾರೆ, ಈ ಜಗತ್ತಿನಲ್ಲಿ ಈಗ ಸಜ್ಜನಿಕೆಯ ಕಾಲ ಉಳಿದಿಲ್ಲ. ಯಾರಿಗೆ ಹೆಚ್ಚು ಗೌರವ ನೀಡುತ್ತೇವೆಯೋ ಅವರು ನಿಮ್ಮನ್ನು ಮೂರ್ಖ ಎಂದು ಭಾವಿಸಲು ಶುರು ಮಾಡುತ್ತಾರೆ. ಯಾರಿಗೆ ಹೆಚ್ಚು ಪ್ರೀತಿ ನೀಡುತ್ತೋ ಅವರು ಅದನ್ನು ತಮ್ಮ ವಾಸ್ತವ ಎಂದು ತಿಳಿದುಕೊಳ್ಳುತ್ತಾರೆ. ಜೀವನವು ಒಂದು ತಮಾಷೆಯಾಗಿದೆ ಎಂದು ದುಃಖವಿಲ್ಲ. ದುಃಖವೇ ಎಲ್ಲಾ ಕಲಾವಿದರು ನಮ್ಮವರೇ ಆಗಿ ಹೊರಬಂದರು ಎಂದು. ನಾವು ಕೇವಲ ನಗಬೇಕು ಮತ್ತು ನಾನು ಚೆನ್ನಾಗಿದ್ದೇನೆಬೇಕು. ಏಕೆಂದರೆ ಸತ್ಯವೇನೆಂದರೆ ಇಲ್ಲಿ ಯಾರೂ ಯಾರ ಬಗ್ಗೆಯೂ ನಿಜವಾದ ಕಾಳಜಿ ವಹಿಸುವ. ಸಂಬಂಧಗಳಲ್ಲಿ ಒಮ್ಮೆ ವಿಶ್ವಾಸ ಮುರಿದರೆ ಮಾತುಗಳು ನಡೆಯುತ್ತವೆ, ಆದರೆ ಅವುಗಳಲ್ಲಿ ಉದಿಲ್ಲ. ಯಾರ ಹೃದಯವು ಎಷ್ಟು ದೊಡ್ಡದಾಗಿ ಮತ್ತು ಸತ್ಯವಾಗಿರುತ್ತದೆಯೋ ಅವರಿಗೆ ಅಷ್ಟೇ ದೊಡ್ಡನ್ನು ಎಂದು ಯಾರೋ ಸರಿಯಾಗಿಯೇ ಹೇಳಿದ್ದಾರೆ. ಇಂದಿನ ಸಮಯದಲ್ಲಿ ಅತಿ ಕೆಟ್ಟ ವಿಷಯವೇನೆಂದರೆ ಹೃದಯದಿಂದ ಒಳ್ಳೆಯವರಾಗಿಯೇ ಯಾವುದೇ ಮೌಲ್ಯ ಉಳಿದಿಲ್ಲ. ಕೆಲವರು ಮೇಣದಂತೆ ಕರಗಿ ಸಂಬಂಧಗಳನ್ನು ಉಳಿಸಿಕೊಳ್ಳುತ್ತಾರೆ. ಕೆಲವರು ಅದೇ ಸಂಬಂಧಗಳಿಗೆ ಬೆಂಕಿ ಹಚ್ಚಿ ಬೂದಿ ಮಾಡಿಬಿಡುತ್ತಾರೆ. ಜನರು ಯಾರು ಹೇಗಿದ್ದಾರೆ ಎಂದು ತಿಳಿದಿರುತ್ತಾರೆ, ತಾವು ಹೇಗಿದ್ದೇವೆ ಎಂಬುದನ್ನು ಮರೆತು ಬಿಡುತ್ತಾರೆ. ನಾವು ಎಷ್ಟು ಸರಿಯಾಗಿದ್ದೇವೆ ಅಥವಾ ಎಷ್ಟು ತಲೆ ಎಂದು ಕೇವಲ ಇಬ್ಬರೇ ಜನರು ತಿಳಿದಿರುತ್ತಾರೆ. ಒಬ್ಬರು ನಮ್ಮ ಆತ್ಮ ಮತ್ತು ಇನ್ನೊಬ್ಬರು ಪರಮಾತ್ಮ. ಮತ್ತು ಯಾವ ಮನುಷ್ಯನು ಅಳುತ್ತಾ ಅಥವಾ ಕೋಪದಲ್ಲಿ ಎಲ್ಲವನ್ನೂ ಹೇಳಿಬಿಡುತ್ತಾನೆಯೋ ಅವನು ಮಾತ್ರ ಸತ್ಯವಂತ. ಏಕೆಂದರೆ ಕೋಪ ಮತ್ತು ಕಣ್ಣೀರು ಮನುಷ್ಯನನ್ನು ಸತ್ಯ ಮಾತನಾಡಲು ನಿರ್ಬಂಧಿಸುತ್ತದೆ. ಇಂದಿನ ಅತಿ ದೊಡ್ಡ ಆಗಿದೆ. ನೀವು ಹಣವನ್ನು ಗಳಿಸಿ ಜನರು ತಾವಾಗಿಯೇ ನಿಮ್ಮನ್ನು ಗೌರವಿಸುತ್ತಾರೆ, ಏಕೆಂದರೆ ಉನ್ನತ ಸ್ಥಾನದಿಂದ ಕೆಳಕ್ಕೆ ಬರಲು ಹೆಚ್ಚು ಸಮಯ ಹಿಡಿಯುವುದಿಲ್ಲ. ಎಲ್ಲಿ ಯಾರಾದರೂ ನಿಮಗೆ ಆ ಹಕ್ಕನ್ನು ನೀಡಿದ್ದಾರೆಯೋ ಅಲ್ಲಿ ನಿಮ್ಮ ಹಕ್ಕನ್ನು ಸ್ಥಾಪಿಸಬೇಕು. ಏಕೆಂದರೆ ಬಲವಂತವಾಗಿ ಹೇರಿದ ಗೌರವವು ಎಂದಿಗೂ ಉಳಿಯುವುದಿಲ್ಲ. ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವ ಧೈರ್ಯ ನಿಮಗಿದ್ದರೆ, ನಿಮ್ಮನ್ನು ನೀವೇ ಸುಧಾರಿಸಿಕೊಳ್ಳುವ ಉದ್ದೇಶ ನಿಮಗಿದ್ದರೆ ಇದರಿಂದ ಬಹಳಷ್ಟು ಕಲಿಯಬಹುದು. ಮತ್ತು ಯಾರು ನಿಮ್ಮ ಜೊತೆಯಲ್ಲಿದ್ದರೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲವೋ ಅವರು ವಿರುದ್ಧವಾಗಿದ್ದು ನಿಮ್ಮನ್ನು ಏನು ಕೆಡಿಸಲು ಸಾಧ್ಯ? ತಪ್ಪು ಅವನದಲ್ಲ, ನನ್ನದೇ ಆಗಿತ್ತು. ಅಪರಿಚಿತನಾಗಿದ್ದರೂ ಬಿಟ್ಟೆ. ಪ್ರತಿ ಕಣ್ಣನ್ನು ನಿಮ್ಮ ಕಣ್ಣೀರಿನಿಂದ ತುಂಬಬೇಡಿ. ನಿಮ್ಮ ಹೃದಯದ ಪ್ರತಿ ವಿಷಯವನ್ನು ಹೇಳಬೇಡಿ. ಇಲ್ಲಿ ಜನರು ಕೈಯಲ್ಲಿ ಉಪ್ಪನ್ನು ಹಿಡಿದುಕೊಂಡು ಓಡಾಡುತ್ತಾರೆ. ಪ್ರತಿ ಗಾಯಗೂ ತೋರಿಸಬೇಡಿ. ಭಗವಾನ್ ಶ್ರೀಕೃಷ್ಣ ಹೇಳುತ್ತಾರೆ, ಏನಾಗುತ್ತದೆಯೋ ಅದು ಒಳ್ಳೆಯದಕ್ಕಾಗಿಯೇ ಇರುತ್ತದೆ. ಏನಾಗುತ್ತಿದೆಯೋ ಅದು ಕೂಡ ನಮ್ಮ ಒಳಿತಿಗಾಗಿಯೇ ಆಗುತ್ತಿದೆ. ಮತ್ತು ಏನಾಗಲಿದೆಯೋ ಅದು ಕೂಡ ಸರಿಯಾಗಿ ಇರುತ್ತದೆ. ಈ ವಿಚಾರವು ಕೇಳಲು ಎಷ್ಟೇ ಸರಳವಾಗಿದೆಯೋ ಅದನ್ನು ಜೀವನದಲ್ಲಿ ಅಳವಡಿಸುವುದೇ ಕಷ್ಟಕರ. ಯಾವಾಗ ನಮ್ಮ ಜೀವನದಲ್ಲಿ ಏನಾದರೂ ತಪ್ಪಾಗಿ ನಡೆಯುತ್ತದೆಯೋ, ಯಾವಾಗ ಅನ್ಯಾಯವಾಗುತ್ತದೆಯೋ, ಯಾವಾಗ ಯಾವುದೇ ಆಳವಾದ ದುಃಖವು ನಮ್ಮ ಮುಂದೆ ಬಂದು ನಿಲ್ಲುತ್ತದೆಯೋ ಅದನ್ನು ನಂಬುವುದು ಕಷ್ಟವಾಗುತ್ತದೆ. ನಮ್ಮ ಇಡೀ ಪ್ರಪಂಚವೇ ತಪ್ಪಾಗಿದೆ ಎಂದು ಅನಿಸುತ್ತದೆ. ಎಲ್ಲವೂ ನಗ್ನವಾಗಿಯೇ ನಡೆಯುತ್ತಿದೆ ಎಂದು ಭಾಸವಾಗುತ್ತದೆ. ಪ್ರತಿ ಮನುಷ್ಯನು ಸ್ವಾರ್ಥಿ ಮತ್ತು ದುರಾಸೆಯವನ. ಆದರೆ ಜೀವನದ ಅತಿದೊಡ್ಡ ಸತ್ಯ ಇದೇ ಆಗಿದೆ. ಯಾವಾಗ ನಮ್ಮೊಂದಿಗೆ ಏನಾದರೆಯೋ, ಯಾವಾಗ ಯಾರಾದರೂ ನಮಗೆ ನೋವುಂಟು ಮಾಡುತ್ತಾರೆಯೋ, ಯಾವಾಗ ಯಾರಾದರೂ ನಮಗೆ ನೀಡುತ್ತಾರೆಯೋ ಆಗ ಅವರು ನಮಗೆ ಮತ್ತೊಂದು ದೊಡ್ಡ ಪಾಠವನ್ನು ಕಲಿಸಿ ಹೋಗ್ತಾರೆ. ಈ ಕಷ್ಟಗಳು ಬದ್ಧರನ್ನಾಗಿ ಮಾಡುತ್ತವೆ. ನಮ್ಮೊಳಗೆ ಸಹಿಷ್ಣುತೆ ಮತ್ತು ತಿಳುವಳಿಕೆಯ ಆಳವನ್ನು ಹುಟ್ಟುಹಾಕುತ್ತವೆ. ಒಂದು ತಾಯಿ ತನ್ನ ಅನಾರೋಗ್ಯ ಮಗುವಿಗೆ ಕಹಿ ಔಷಧಿಯನ್ನು ಕುಡಿಸುವಂತೆ ಆ ಮಗುವಿಗೆ ಆ ಔಷಧಿ ಇಷ್ಟವಾಗದಿರಬಹುದು. ಅದರಿಂದಲೇ ಅವನ ರೋಗವೂ ದೂರವಾಗುತ್ತದೆ. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಬರುವ ಕಷ್ಟಗಳು ಮತ್ತು ನಮ್ಮ ಒಳಿತಿಗಾಗಿಯೇ ಇರುತ್ತವೆ. ಅವು ನಮಗೆ ಜೀವನದ ದೊಡ್ಡ ಪಾಠವನ್ನು ಕಲಿಸುತ್ತವೆ. ಯಾವಾಗ ನಮ್ಮೊಂದಿಗೆ ಏನಾದರೂ ಕೆಟ್ಟದ್ದು ನಡೆಯುತ್ತದೆಯೋ ಅದು ನಮಗೆ ಕಲಿಸುತ್ತದೆ. ನಾವು ಅವರೆಂದು ಪರಿಗಣಿಸಿದ್ದೆವು ಮತ್ತು ಯಾರನ್ನೂ ಪರಿಗಣಿಸಬಾರದಿತ್ತು ಎಂದು. ಯಾರಾದರೂ ನಮಗೆ ಮೋಸ ಮಾಡಿದಾಗ ಅಥವಾ ನಮ್ಮ ಭಾವನೆಗಳಿಗೆ ನೋವುಂಟು ಮಾಡಿದಾಗ ಆಗ ನಮ್ಮ ಕಣ್ಣುಗಳು ತೆರೆದುಕೊಳ್ಳುತ್ತವೆ. ಯಾರಕ್ಕಾಗಿ ಇಷ್ಟೊಂದು ಶ್ರಮ ಪಡುತ್ತಿದ್ದೇವೆಯೋ ಅವರು ನಮ್ಮನ್ನು ಎಷ್ಟು ಕಡಿಮೆ ಗೌರವಿಸುತ್ತಿದ್ದರು ಎಂಬುದು ಅರ್ಥವಾಗುತ್ತದೆ. ಜನರು ಸಾಮಾನ್ಯವಾಗಿ ಹೇಳುವುದನ್ನು ನಾವು ಕೇಳಿದ್ದೇವೆ, ನಾನು ಈ ವ್ಯಕ್ತಿಗಾಗಿ ಬಹಳಷ್ಟು ಮಾಡಿದೆ, ಆದರೆ ಇವನು ಸಂಪೂರ್ಣವಾಗಿ ವಿಭಿನ್ನವಾಗಿ ಹೊರಬಂದನು ಎಂದು. ವಾಸ್ತವದಲ್ಲಿ ಪ್ರತಿಯೊಬ್ಬನು ಒಂದು ಮುಖವಾಡವನ್ನು ಧರಿಸಿಕೊಂಡು ನಡೆಯುತ್ತಾನೆ. ನೀವು ಅವನ ನಿಜವಾದ ಸ್ವರೂಪವನ್ನು ಪರೀಕ್ಷಿಸುವವರೆಗೆ ಗುರುತಿಸಲು ಸಾಧ್ಯವಿಲ್ಲ. ಜನರು ಯಾವಾಗ ನಿಮ್ಮಿಂದ ಏನಾದರೂ ಪ್ರಯೋಜನವನ್ನು ಪಡೆಯಲು ಸಾಧ್ಯವಾಗುತ್ತದೆಯೋ ಅಲ್ಲಿಗೆ ಅವರು ನಿಮ್ಮ ಸುತ್ತಮುತ್ತ ಇರುತ್ತಾರೆ. ಆದರೆ ಯಾವ ದಿನ ನಿಮ್ಮ ಪ್ರಯೋಜನ ಮುಗಿದು ಹೋಗುತ್ತದೆಯೋ ಅದೇ ದಿನ ಆಗಿ ಹೋಗುತ್ತಾರೆ. ಇದೇ ಈ ಜಗತ್ತು,
ಇದೇ ಜೀವನ, ಈ ಸತ್ಯ. ಆದರೆ ಈ ಸತ್ಯಕ್ಕೆ ನೀವು ಹೆದರಬಾರದು. ಬದಲಿಗೆ ಇದರಿಂದ ನೀವು ಕಲಿಯಬೇಕು. ಸಮಯವು ಪ್ರತಿಯೊಂದು ವಿಷಯಕ್ಕೂ ಉತ್ತರವನ್ನು ನೀಡುತ್ತದೆ. ಯಾರು ನಮ್ಮಿಂದ ದೂರ ಹೋಗಿದ್ದಾರೆಯೋ ಅವರನ್ನು ಹೋಗಲು ಬಿಡಿ. ಯಾರು ನಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರೆಯೋ ಬರುತ್ತಾರೆ. ಇದೇ ಜಗತ್ತಿನ ಅತಿ ದೊಡ್ಡ ಆಟವಾಗಿದೆ. ಯಾವಾಗ ಪ್ರಯೋಜನವಿರುತ್ತದೆ ಅವರಿಗೆ ಜೊತೆಯಲ್ಲಿರುತ್ತಾರೆ, ಮತ್ತು ಯಾವಾಗ ಪ್ರಯೋಜನ ಮುಗಿಯುತ್ತೆಯೋ ಆಗ ದಾರಿಗಳು ಬೇರೆಯಾಗುತ್ತೆ. ಇದೇ ಕಾರಣದಿಂದ ಯಾವಾಗ ಜೀವನದಲ್ಲಿ ತೊಂದರೆಗಳು ಮತ್ತು ಸಮಸ್ಯೆಗಳು ಬರುತ್ತವೆಯೋ ಆಗ ಎಲ್ಲವೂ ಇದೆ ಎಂದು ಯೋಚಿಸಬೇಡಿ. ನೆನಪಿಡಿ, ಈಶ್ವರನು ನಿಮಗಾಗಿ ಏನಾದರೂ ಒಳ್ಳೆಯದನ್ನು ಯೋಚಿಸುತ್ತಿದ್ದಾನೆ. ಆತನು ನಿಮ್ಮನ್ನು ಯಾವುದೋ ಒಂದು ದೊಡ್ಡ ಗುರಿಯ ಕಡೆಗೆ ಕರೆದುಕೊಂಡು ಹೋಗುತ್ತಿದ್ದಾನೆ. ಆದ್ದರಿಂದ ಜೀವನದ ಪ್ರತಿ ಒಂದು ಸವಾಲಾಗಿ ಸ್ವೀಕರಿಸಿ ಮತ್ತು ಈ ಯೋಚನೆಯೊಂದಿಗೆ ಮುಂದುವರಿಯಿರಿ. ಈ ಸಮಯವು ಬರುತ್ತದೆ ಮತ್ತು ಇದರ ನಂತರ ನೀವು ಏನನ್ನು ಸಾಧಿಸುತ್ತೀರೋ ಅದು ನಿಮ್ಮ ಜೀವನದ ಅತಿ ದೊಡ್ಡ ಸಾಧನೆಯಾಗಿರುತ್ತದೆ. ಈ ಕಠಿಣ ಸಮಯ, ಈ ತೊಂದರೆಗಳು, ಈ ಸಮಸ್ಯೆಗಳು ಇವೆಲ್ಲವೂ ನೀವು ಮತ್ತಷ್ಟು ಬಲಿಷ್ಠರಾಗುವುದಕ್ಕಾಗಿ ಇವೆ. ನಿಮ್ಮ ಜೀವನದ ಮುಂದಿನ ಹಂತವು ಮತ್ತಷ್ಟು ಅದ್ಭುತವಾಗಿರಲಿ ಎಂದು ಇವು ಬಂದಿವೆ. ಇಂದು ನಿಮಗೆ ಯಾವುದು ಎಂದು ಅನಿಸುತ್ತಿದೆಯೋ ನಾಳೆ ಅದೇ ನಿಮ್ಮ ಅತಿ ದೊಡ್ಡ ಶಕ್ತಿಯಾಗುತ್ತದೆ. ನೀವು ಜೀವನವನ್ನು ಈ ದೃಷ್ಟಿಯಿಂದರೆ ಯಾವುದೇ ಕಷ್ಟವೂ ನಿಮ್ಮನ್ನು ದುರ್ಬಲಗೊಳಿಸಲು ಸಾಧ್ಯವಿಲ್ಲ. ಕೊನೆಯಲ್ಲಿ ಇಷ್ಟನ್ನು ಮಾಡಿಕೊಳ್ಳಿ, ಏನು ನಡೆಯುತ್ತಿದೆಯೋ ಅದು ನಿಮ್ಮ ಜೀವನದ ಒಂದು ಭಾಗವಾಗಿದೆ ಮತ್ತು ಅನ್ಬೇಕೋ ಅಲ್ಲಿಗೆ ನಿಮ್ಮನ್ನು ತಲುಪಿಸಲು ಆಗುತ್ತಿದೆ. ಶ್ರೀಕೃಷ್ಣ ಹೇಳುತ್ತಾರೆ, ಸಮಯವು ಕಾಣಿಸುವುದಿಲ್ಲ, ಆದರೆ ಅದು ಬಹಳಷ್ಟು ವಿಷಯಗಳನ್ನು ತೋರಿಸುತ್ತದೆ. ಸಮಯದ ಒಂದು ವೈಶಿಷ್ಟ್ಯವಿದೆ. ನಾವು ಎಲ್ಲವೂ ನಮ್ಮ ನಿಯಂತ್ರಣದಲ್ಲಿದೆ ಎಂದು ಅರ್ಥ ಮಾಡಿಕೊಳ್ಳುತ್ತೇವೆಯೋ ಆಗಲೇ ಇದು ನಮಗೆ ವಾಸ್ತವದಿಂದ ಪರಿಚಯ ಮಾಡಿದೆ. ಆದ್ದರಿಂದ ಗಮನವಿರಲಿ, ಕಚ್ಚುವ ಸಾಮರ್ಥ್ಯ ಇಲ್ಲದಿದ್ದಾಗ ಬೊಗಳುವುದರಿಂದ ಯಾವುದೇ ಇಂದಿನ ಜನರು ಸತ್ಯದ ಮಾತುಗಳನ್ನು ಹೃದಯಕ್ಕೆ ತೆಗೆದುಕೊಳ್ಳುವುದಿಲ್ಲ, ಆದರೆ ಸುಳ್ಳು ಮಾತುಗಳನ್ನು ಇಟ್ಟುಕೊಳ್ಳುತ್ತಾರೆ. ನಾವು ಸಜ್ಜನರು, ನಾವು ಜಗಳವಾಡುವುದಿಲ್ಲ, ಆದರೆ ನಾವು ಎಂಬುದೂ ಇಲ್ಲ. ಚಿಂತೆ ಮಾಡುವುದು ನಮ್ಮ ಅಭ್ಯಾಸವಾಗಿ ಬಿಟ್ಟಿದೆ. ಇದೇ ಕಾರಣದಿಂದ ದುಃಖವೇ ಇರುತ್ತದೆ. ಆದರೆ ನೆನಪಿಡಿ, ನಮ್ಮ ಮೌನವನ್ನು ನಮ್ಮ ಸೋಲು ಎಂದು ನೀವು ತಿಳಿಯಬೇಡಿ. ಈ ಎತ್ತರದಲ್ಲಿ ಇರುವುದನ್ನು ನೋಡಿ ಜನರು ಆಶ್ಚರ್ಯಪಡುತ್ತಾರೆ, ಆದರೆ ಆ ಎತ್ತರಕ್ಕೆ ತಲುಪಲು ನರಗಳ ಕೆಳಗೆ ಎಷ್ಟು ಗುಳ್ಳೆಗಳಾಗಿವೆ ಎಂದು ಯಾರೂ ನೋಡುವುದಿಲ್ಲ. ಜನರು ಸಾಮಾನ್ಯವಾಗಿ ಸಹಿಸಿಕೊಳ್ಳುವವರನ್ನು ತಿಳಿದುಕೊಳ್ಳುತ್ತಾರೆ ಮತ್ತು ಎದುರಿಸುವವರನ್ನು ಕೆಟ್ಟವರೆಂದು ತಿಳಿದುಕೊಳ್ಳುತ್ತಾರೆ. ಈ ಕಾರಣದಿಂದ ನಾವು ಕೆಟ್ಟವರಾಗಿದ್ದೇವೆ, ಅದಕ್ಕಾಗಿಯೇ ನಾವು ಈ ಜಗತ್ತಿನಲ್ಲಿ ಜೀವಿಸುತ್ತಿದ್ದೇವೆ. ಒಳ್ಳೆಯವರಾಗಿದ್ದರೆ ಈ ಜಗತ್ತು ನಮ್ಮನ್ನು ಜೀವಿಸಲು ಬಿಡುತ್ತಿರಲಿಲ್ಲ. ಜೀವನದಲ್ಲಿ ಯಾವುದೇ ಸಂಬಂಧಕ್ಕಾಗಿ ಕಣ್ಣೀರು ಸುರಿಸುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಯಾವ ಸಂಬಂಧಕ್ಕಾಗಿ ಅಳಬೇಕಾಗುತ್ತದೆಯೋ ಅದು ಯೋಗ್ಯವಾಗಿರುವುದಿಲ್ಲ, ಮತ್ತು ಯಾರು ನಿಜವಾಗಿಯೂ ಯೋಗ್ಯರಾಗಿರುತ್ತಾರೆಯೋ ಅವರು ನಿಮ್ಮನ್ನು ಎಂದಿರುವುದಿಲ್ಲ. ಪ್ರೀತಿಯ ವೀಕ್ಷಕ ಮಿತ್ರರೇ, ಜಗದೋದ್ಧಾರಕ ಶ್ರೀಕೃಷ್ಣನ ಈ ಅಮೂಲ್ಯ ಉಪದೇಶ ಆಳವಾದ ಜ್ಞಾನವು ನಿಮ್ಮ ಜೀವನದ ಮಾರ್ಗವನ್ನು ಸ್ಪಷ್ಟವಾಗಿ ಬಗೆಸಿವೆ ಎಂದು ನಾವು ಮನಃಪೂರ್ವಕವಾಗಿ ಭಾವಿಸುತ್ತೇವೆ. ಜೀವನದ ಪ್ರತಿಯೊಂದು ಸವಾಲನ್ನು ಪರಮಾತ್ಮನ ಇಚ್ಛೆಯೆಂದು ಸ್ವೀಕರಿಸಿ ಧೈರ್ಯದಿಂದ ನಿಮ್ಮ ಹೃದಯದಲ್ಲಿ ಭಕ್ತಿ ಮತ್ತು ನಿಷ್ಕಾಮ ಕರ್ಮದ ಜ್ಯೋತಿಯನ್ನು ಸದಾ ಪ್ರಜ್ವಲಿಸಲು ಈ ವಿಡಿಯೋದಲ್ಲಿನ ವಿಚಾರಗಳು ನಿಮಗೆ ಸಾರ್ಥಕ ಎನಿಸಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಇಷ್ಟಪಡಿ, ಅಂದರೆ ಲೈಕ್. ನಿಮ್ಮ ಅಮೂಲ್ಯ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ವಿಭಾಗದಲ್ಲಿ ಜೈ ಶ್ರೀಕೃಷ್ಣ ಎಂದು ಹಂಚಿಕೊಳ್ಳಿ. ಇಂತಹ ಜ್ಞಾನಪ್ರದ ವಿಡಿಯೋಗಳನ್ನು ನಿರಂತರವಾಗಿ ವೀಕ್ಷಿಸಲು ನಮ್ಮ ಕನ್ನಡ ವಿಚಾರಧಾರೆಗಳು ವಾಹಿನಿಗೆ ದಯವಿಟ್ಟು ಚಂದಾದಾರರಾಗಿ ನೀವು ಸಂಪೂರ್ಣ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. ಸರ್ವರಿಗೂ ಶುಭ. ಜೈ ಕೃಷ್ಣ.